ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಚಂದ್ರಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ತಾ. ಇವತ್ತು ಸರ್ ಆರಾಧ್ಯ ಅಂತ ಶಿವಮೊಗ್ಗದವರು ಅವರು ಆಗಿ ಅವಾಗ ಸಲಿ ಹೋಗಕ್ಕಾಗ್ಲಿಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಆಗಿ ನೆಕ್ಸ್ಟ್ ಡೇ ನೀವು ಇದಕ್ಕೆ ಹೋಗಿ ಗುಹೆ ಹತ್ರ ಸರಿಯಾಗುತ್ತೆ. ಮತ್ತೆ ಆರ್ಮಿ ಅವರು ಕೂಡ ಅಲ್ಲಿ ತುಂಬಾ ಬಂದಿ ಸರ್. ಓಕೆ, ಮತ್ತೆ ಹೋಗೋ ಪ್ಲಾನ್ ಇದೆ ಸರ್ ಸರ್ಟಿಫಿಕೇಟ್ ಅಲ್ಲಿ ಇದ್ ಮಾಡಿಸಿದ್ರೆ ಆಗಲ್ಲ. ಅಮರನಾಥ ಯಾತ್ರೆ ಅನುಭವ ತುಂಬಾ ಚೆನ್ನಾಗಿತ್ತು. ನೀವೆಲ್ಲರೂ ಹೋಗಿದ್ರೆ ನಿಮ್ದು ಕಮೆಂಟ್ ಮೂಲಕ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದರಲ್ಲಿ ಚಂದ್ರಸುಧಾ ಯೂಟ್ಯೂಬ್ ಚಾನಲ್ ಅಲ್ಲಿ. ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಿಮಗೆ ಚಂದ್ರಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ತಾ. ಇವತ್ತು ನಿಮಗೆ ವಿಶೇಷವಾದ ಒಂದು ಸಬ್ಜೆಕ್ಟ್ ಹೇಳಬೇಕು ಅಂತ ಬಯಸಿದ್ದೀನಿ. ಏನು ಅಂದರೆ, ಸಡನ್ ನಾವು ಕೆಲವೊಂದು ಊರಿಗೆ ಹೋಗೋ ಪ್ಲಾನ್ ಮಾಡ್ತೀವಿ. ಅದರಲ್ಲೂ ಇಲ್ಲಿ ನಮ್ಮ ಲೋಕಲಲ್ಲಿ ಏನೇ ನಮ್ಮ ಸುತ್ತಮುತ್ತ ಒಳ್ಳೆ ಪ್ರವಾಸಿ ತಾಣಗಳಿಗೆ ಹೋಗ್ತೀವಿ, ಸವಿಕೊಂಡು ಬರ್ತೀವಿ, 2-3 ದಿನದಲ್ಲಿ ಬರ್ತೀವಿ. ಆದರೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಮರನಾಥ ಯಾತ್ರೆ ಯಾವ ಲೆವೆಲ್ಗೆ ಒಂದು ಯಾತ್ರೆ ಇರುತ್ತೆ, ಪ್ಲಾನ್ ಹೇಗಿರುತ್ತೆ ಅನ್ನೋದೆಲ್ಲ ನಾವು ಅಷ್ಟು ಸುಲಭವಾಗಿ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಸೊ ನಮ್ಮ ಜೊತೆ ಇವತ್ತು ಅಮರನಾಥ್ ಯಾತ್ರೆಯನ್ನು ಮಾಡಿಕೊಂಡು ಸಕ್ಸಸ್ಫುಲಿ ಬಂದಿರೋರನ್ನ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ. ಸೊ ಅವರ ಅನುಭವಗಳೇನಿದೆ, ಅವರ ವಿಚಾರಗಳು ಏನಿದೆ ಅಂತ ನಿಮಗೆ ಹೇಳ್ತೀನಿ. ಯಾಕಂದರೆ ಈ ಅನುಭವಗಳು ಮುಂದೆ ಯಾರು ಹೋಗ್ತಾರೆ ಅವರಿಗೆ ಒಂದು ಹೆಲ್ಪ್ ಆಗ್ಬೋದು. ಜೊತೆಗೆ ಇವರ ಒಂದು ಫೀಲಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗತ್ತೆ. ನಿಮಗೂ ಕೂಡ ಅನುಭವಗಳು ಆಗಿರ್ಬೋದು. ನೀವು ಕೂಡ ಅಮರನಾಥ್ ಯಾತ್ರೆಗೆ ಹೋಗಿದ್ರೆ ಈ ಅನುಭವಗಳು ಆಗಿರ್ಬೋದು. ನಮ್ಮ ಜೊತೆ ಇವತ್ತು ಅಮರನಾಥ್ ಯಾತ್ರೆಗೆ ಹೋಗಿ ತುಂಬ ಕಷ್ಟಗಳನ್ನು ಅನುಭವಿಸ್ಕೊಂಡು ಅವ್ರು ಕೆಲವೊಂದು ವಿಚಾರವನ್ನು ಅವ್ರ ಮನಸ್ಸಲ್ಲಿ ತಗೊಂಡು ಹೇಗೆ ಅನುಭವ ಇದೆ, ಅಮರನಾಥ್ ಯಾತ್ರೆ ಹೇಗಿದೆ ಅನ್ನೋದನ್ನ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಸಕಲೇಶ್ಪುರ ಭಾಗದಲ್ಲಿ ಹಲವು ಗಣ್ಯರು ಮತ್ತು ಸಾರ್ವಜನಿಕರು ಹೋಗಿ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಎಲ್ಲ ನಿಮ್ಮ ಅಮರನಾಥ್ ಯಾತ್ರೆಯ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಅನುಭವಗಳನ್ನ ಕೇಳೋಣ. ನಿಮಗೂ ಕೂಡ ಈ ಅಮರನಾಥ್ ಯಾತ್ರೆಯ ಪ್ಲಾನ್ ಮಾಡಿದರೆ ಇವರ ಒಂದು ಮಾತುಗಳು ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಬಸವರಾಜು ಅಂತ ಸರ್, ನೀವು ಅಮರನಾಥ್ ಯಾತ್ರೆಗೆ ಹೋಗಿದ್ರಿ? ಹೌದು, ಹೋಗಿದೆ ಸರ್. ನಿಮ್ಮ ವಯಸ್ಸು ಸರ್? ನಿಮ್ಮ ವಯಸ್ಸು? 63. 63 ಅಮರನಾಥ್ ಯಾತ್ರೆಗೆ ಹೋಗೋ ಪ್ಲಾನ್ ಮಾಡಿ ಹೋಗಿ ಚೆನ್ನಾಗಿ ಬಂದಿದ್ದೀರಾ? ಹೌದೌದು ಸರ್. ಹೇಳಿ ಸರ್, ನಿಮ್ಮ ಅನುಭವಗಳು ಹೇಳಿ ಸರ್. ಹೇಗೆ? ಲೋಕಸಾರ ಆರಾಧ್ಯ ಅಂತ ಶಿವಮೊಗ್ಗದವರು ಅವ್ರ ಮುಖಾಂತರ ನಾವು ಹೋಗಿದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ವಿ. ಅಲ್ಲಿಗೆ ಹೋದ್ಮೇಲೆ ಚಳಿ ಸ್ಟಾರ್ಟ್ ಆಯ್ತು. ಅಲ್ಲಿ ಆ ಚಳಿಲಿ ಹೋಗಿ ಬಂದಿದ್ದು ಅಲ್ಲಿಂದ ಮಾತ್ರ ಅನುಭವ ಹೇಳ್ತಿದ್ದೆ ನಾನು. ಅಲ್ಲಿ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು. ಕುದುರೆ ಮುಖಾಂತರ ಹೋದ್ವಿ. ಮತ್ತೆ ಕುದುರೆ ಹೋಗಕ್ಕೆ ಆಗ್ಲಿಲ್ಲ. ಆಮೇಲೆ ನಾವು ಇಳಿದ್ಬಿಟ್ಟು ನಡ್ಕೊಂಡ್ಬಿಟ್ಟು ಹೋದ್ವಿ. ಹೋಗ್ತಾ ಹೋಗ್ತಾ ತುಂಬಾ ಶ್ರಮ ಆಯ್ತು. ಅಂದ್ರೆ ಉಸಿರಾಡಕ್ಕೆ ತೊಂದರೆ ಆಯ್ತು. ತುಂಬಾ ಮೇಲ್ಮೇಲೆ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಮ್ಮಿ ಇರುತ್ತೆ, ಆಕ್ಸಿಜನ್ ಕಮ್ಮಿ ಇರುತ್ತೆ ತುಂಬಾ. ಅಂತೂ ದೇವ್ರದಿಂದ ಹೋಗಿ ತಲುಪಿ ಮತ್ತೆ ಆ ಕಡೆ ವಾಪಸ್ ಬರ್ಬೇಕಾದ್ರೆ ಮಳೆ ಶುರು ಆಗ್ಬಿಡ್ತು. ಮಳೆ ಶುರುವಾದಾಗ ಅದು ಹೇಳಿ ಪ್ರಯೋಜನ ಇಲ್ಲ. ಹೆಂಗೆ ಮೇಲಿಂದ ಬೀಳ್ತಿರೋ ನೀರೆಲ್ಲ ಐಸಿದ್ದಂಗಿರೋದು. ಬಂದು ಇಳಿತೀವಿ. ಇಳಿದ ತಕ್ಷಣ ಕೈ ಕಾಲು ಕಡಿಗೆಲ್ಲ ಗಟ್ಟಿ ಆಗ್ಬಿಟ್ಟಿದ್ದು. ಕೈ ಕಾಲು ಆಡ್ಸಕ್ಕೆ ಆಗ್ತಾ ಇಲ್ಲ. ಆ ತರಕ್ಕಾಗಿ ಆಮೇಲೆ ಹೋಗಿ ಬೆಂಕಿ ಎಲ್ಲ ಕಾಸಿ ಸ್ವಲ್ಪ ಇದು ಮಾಡಿ ಕಾಫಿ ಗಿಫಿ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಯಾಕೆ ಬಂದೆ ಅನಿಸ್ತಾ ನಿಮ್ಗೆ ಆ ಸಂದರ್ಭದಲ್ಲಿ? ಇಲ್ಲ, ಹೋಗ್ಬೇಕು ಅಂತ ಉತ್ಸಾಹದಿಂದ ಹೋದ್ವಿ. ಹೋದ್ಮೇಲೆ ಏನು ಅದೆಲ್ಲ ಏನಾಯ್ತು ಅನುಭವ ಪಡ್ಕೊಂಡ್ಲೇಬೇಕಲ್ಲ. ಹೋಗಿದ್ವಿ ಚೆನ್ನಾಗಿ. ಯಾವತ್ತು ಬೇಜಾರಾಗ್ಲಿಲ್ಲ ಹೋಗಿ? ಖಂಡಿತವಾಗಿ ಬೇಜಾರಾಗಿಲ್ಲ. ಅದೇ ಟಿವಿಲೆಲ್ಲ ಮೊದ್ಲೇ ನೀವು ನೋಡಿರ್ತೀರ ತುಂಬಾ ವಿಚಾರಗಳನ್ನ. ಹೌದೌದು. ಅದ್ರ ತಿಳ್ಕೊಂಡೇ ಹೋಗಿದ್ರಾ? ತಿಳ್ಕೊಂಡು ಹೋಗಿದ್ವಿ ಸ್ವಲ್ಪ ಆದಷ್ಟು. ನೋಡೋಣ ಹೇಗಿರುತ್ತೆ ಅಂತ ಹೋಗಿದ್ವಿ. ಯಾತ್ರೆ ಅಂತೂ ಚೆನ್ನಾಗಿ ಖುಷಿಯಾಗಿ ಹೋಗಿ ಬಂದ್ವಿ ಖಂಡಿತವಾಗಿ. ಸರ್ ನಮಸ್ಕಾರ. ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಯಾಕಂದ್ರೆ ಬಹಳ ಕಡೆ ಯಾವಾಗ್ಲೂ ಟೂರ್ ಹೋಗ್ತಾ ಇರ್ತೀರಾ. ಹಿಮಾಲಯ, ಅಮರನಾಥ್ ಯಾತ್ರೆ ತುಂಬಾ ಕಡೆ ಹೋಗಿ ಬಂದಿದ್ದೀರಿ ಅಂತ ಕೇಳ್ಪಟ್ಟಿದ್ದೀರಿ. ಜೊತೆಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತೀರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೇಗೆ ಸರ್ ನಿಮ್ಮ ಅನುಭವ ಹೇಗಿದೆ, ಅಲ್ಲಿಯ ಅನುಭವಗಳು? ನಮಗೆ 2022ರಲ್ಲಿ ಅಮರನಾಥ್ ಯಾತ್ರೆಗೆ ಹೊರಟ್ವಿ. ಅವಾಗ ಅಮರನಾಥದಲ್ಲಿ ಫಸ್ಟ್ ಟೈಮ್ ಹೋಗಿದ್ದೆ ನೀವಲ್ಲಿ? ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಅಮರನಾಥದಲ್ಲಿ ನೀರಿನ ಅವಘಡ ಆಗಿ ಅವಾಗ ಸಲಿ ಹೋಗಕ್ಕಾಗ್ಲಿಲ್ಲ. ಡೆಲ್ಲಿಗೆ ಹೋಗ್ಬಿಟ್ಟು ಹಾಗೇನೆ ವಾಪಸ್ ಬಂದ್ಬಿಟ್ರಿ? ಬೇರೆ ಕಡೆ ಪ್ರವಾಸ ಮಾಡ್ಕೊಂಡಿದ್ವಿ. ಅಂದ್ರೆ ನಾವು ಓನ್ ಆಗಿ ಬುಕ್ ಮಾಡ್ಕೊಂಡು ಹೋಗಿದ್ರಿಂದ ನಮ್ಗೆ ಯಾವ ಸಮಸ್ಯೆ ಆಗ್ಲಿಲ್ಲ. ಜೈಪುರ್ ಹೋಗಿ ಸುತ್ತಾಡ್ಕೊಂಡ್ ಬಂದ್ವಿ. ಅದ್ರ ನೆಕ್ಸ್ಟ್ 2023ರಲ್ಲಿ ಮತ್ತೆ 2ನೇ ಪ್ರಯತ್ನದಲ್ಲಿ ಪಹಲ್ಗಾಮ್ ಮುಖಾಂತರ ಹೋದ್ವಿ. ಅಲ್ಲಿಂದ ನಾವು ಚಂದನವಾಡಿಯಿಂದ ನಾಗಕೋಟಿ, ಆಮೇಲೆ ಶೇಷನಾಗ್ಗಂತೂ ತುಂಬಾ ಅದ್ಭುತವಾದ ಜಾಗ, ಪ್ರತಿಯೊಬ್ಬರು ನೋಡ್ಲೇಬೇಕಂತ ಜಾಗ. ಹಾಗೆ ಪಂಚತರಣಿ ಮುಖಾಂತರ ಅಮರನಾಥಿಗೆ ಹೋಗಿ ನಾವು ಬಾಲ್ತಾಲ್ ಮುಖಾಂತರ ವಾಪಸ್ ದೇವರ ದರ್ಶನ ಮಾಡ್ಕೊಂಡು ಬಂದ್ರಿ? ತುಂಬಾ ಅದ್ಭುತವಾಗಿ ಆಯ್ತು. ನಿಮ್ಗೆ ಎಷ್ಟು ಗಂಟೆಗೆ ಆಯ್ತು ಸರ್ ಅದು ದೇವರ ದರ್ಶನ? ಬೆಳಗ್ಗೆ 11:30 ನಾವು ಫಸ್ಟ್ ಡೇ ಚಂದನವಾಡಿಯಿಂದ ಪಂಚತರಣಿಗೆ ಹೋದ್ವಿ. ಪಂಚತರಣಿಯಲ್ಲಿ ಸ್ಟೇ ಆಗಿದ್ವಿ. ಪಂಚತರಣಿಯಿಂದ ಮಾರನೇ ದಿವಸ ಬೆಳಗ್ಗೆ ಅಮರನಾಥಿಗೆ ಹೋದ್ವಿ. ಬೆಳಗ್ಗೆ 7 ಗಂಟೆಗೆ ಹೊರಟ್ವಿ. ಹೆಚ್ಚು 11 ಗಂಟೆಗೆ ಗುಹೆ ಹತ್ರ. ನೀವು ಏನು ಹೇಳ್ತಿದ್ರೆ ಅದು ವೆರಿ ಈಸಿ ಅನಿಸ್ತಾ ಇದೆ.
ಯಾಕಂದ್ರೆ ನೀವು ಕಷ್ಟಪಟ್ಟಿದ್ದು ನಿಮ್ಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಂತ ಈಸಿಯಾಗಿ ಹೇಳ್ತಾ ಇದ್ದೀರಾ. ಬಟ್ ಅದು ನಿಮ್ಮ ಮನೆಯವ್ರ ಜೊತೆ ಕರ್ಕೊಂಡು ಅಲ್ಲಿವರೆಗೆ ಹೋಗಿದ್ದೀರಿ ಅಂದ್ರೆ, ಯಾಕಂದ್ರೆ ನಿಮ್ಮ ಆರೋಗ್ಯ ನಿಮ್ಗೆ ಸಪೋರ್ಟ್ ಮಾಡ್ಬೋದು, ಅವ್ರ ಆರೋಗ್ಯನೂ ನೋಡ್ಕೊಂಡು ಜೊತೆಗೆ ಹೋಗಿ ಬಂದಿರಿ. ಸರಿ, ನಿಮ್ಮ ಮನೆಯವ್ರ ಜೊತೆ ನಾನು ಕೂಡ ಹೋಗ್ತೀನಿ ಅಂತ ಹೇಳಿ ಎಲ್ಲಾ ಕಡೆ ಹೋಗಿದ್ದೀರಾ, ಹಿಮಾಲಯದಿಂದ ಅಮರನಾಥ್ ಯಾತ್ರೆ ಎಲ್ಲಾ ಕಡೆ ಹೋಗಿದ್ದೀರಾ. ಸೊ ಹೇಗೆ ನಿಮ್ಗೆ ಹೇಗೆ ಅನಿಸ್ತು? ನೀವು ಪಾಪ ಅವ್ರನ್ನ ಕಳಿಸ್ಬೇಕು, ಒಬ್ರೆ ಕಳಿಸ್ಬೇಕು ಭಯ ಆಗಿ ಹೋದ್ರ ಅಥವಾ ನೀವು ನೋಡ್ಬೇಕು ಅಂತ ಹೋದ್ರ? ಇಲ್ಲ ಅವ್ರು ಯಾವಾಗ್ಲೂ ಅಷ್ಟೇ, ಎಲ್ಲಿಗೆ ಹೋಗೋದಾದ್ರೂ ನಾವಿಬ್ರೇ ಜಾಸ್ತಿ ಓಡಾಡ್ತೀವಿ, ಎಲ್ಲಾ ಕಡೆನು ಓನಾಗೆ ಹೋಗ್ತಿರ್ತೀವಿ. ಹಾಗಾಗಿ ಹೊರಟ್ವಿ, ನಾನು ಅವ್ರ ಧೈರ್ಯದ ಮೇಲೆ ಹೊರಡೋದು. ಅವ್ರು ಎಲ್ಲಿ ಕರ್ಕೊಂಡು ಹೋದ್ರು ಅವ್ರ ಹಿಂದೆ ಹೋಗೋದಷ್ಟೇ ನನಗೆ ಗೊತ್ತಿರೋದು. ಅಲ್ಲಿ ಪ್ಲೇಸ್ ಏನು ಹೆಂಗಿರುತ್ತೆ ಏನು ಗೊತ್ತಿರಲ್ಲ. ಹಾಗಾಗಿ ಹೊರಟ್ವಿ. ಆಮೇಲೆ ಅಲ್ಲಿ ಹೋಗಿ ನಾವು ನಡ್ಕೊಂಡು ಹೋಗ್ಬೇಕು ಅಂತ ಇದ್ದಿದ್ದು. ಆಮೇಲೆ ಸ್ವಲ್ಪ 1 ಕಿಲೋಮೀಟರ್ 1 ಕಿಲೋಮೀಟರ್ನು ಅಲ್ಲ, ಒಂದು ಅರ್ಧ ಮೀಟರ್ನು ಹೋಗಿದ್ವು, ಈಗ 50 ಮೀಟರ್ ಅಷ್ಟೊತ್ತಿಗೆ ನನಗೆ ಫುಲ್ ಮೇಲೆ ಕೆಳಗೆ ಆಗಕ್ ಶುರು ಆಯ್ತು. ಅಂದ್ರೆ ಅದು ಹಪ್ಪಿರುತ್ತೆ ತುಂಬಾ. ಹಾಗಾಗಿ ಆಮೇಲೆ ಇವರು ಕುದುರೆಗೆ ಬುಕ್ ಮಾಡ್ಬಿಟ್ಟು, ಕುದುರೆಲಾದ್ರೆ ಅಲ್ಲಿ ಒಂದೇ ದಿನದಲ್ಲಿ ಹೋಗ್ಬೋದು, ನಡ್ಕೊಂಡು ಹೋದ್ರೆ 3-4 ದಿನ ಬೇಕಾಗುತ್ತೆ ಅಂತ ಅಲ್ಲಿ ಒಬ್ರು ಸಜೆಷನ್ ಮಾಡಿದ್ರು. ಹಾಗಾಗಿ ಇವ್ರು ಕುದುರೆನೇ ಬುಕ್ ಮಾಡಿದ್ರು. ಅಲ್ಲಿ ಪಂಚತರಣಿಲಿ ಆಲ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ನೀವು ಇದಕ್ಕೆ ಹೋಗಿ ಗುಹೆ ಹತ್ರ ಸರಿಯಾಗುತ್ತೆ ಅಂತ ಆಯ್ತು ಅಂತ ಕುದುರೆ ತಗೊಂಡು ಕುದುರೆಲಿ ಹೋದ್ವಿ. ಹಂಗಾಗಿ ನಮಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಆರಾಮಾಗಿ ಅವರೇ ಲಗೇಜ್ ಎಲ್ಲ ಅವರು ಕುದುರೆ ಇದು ಮಾಡೋರೇನೆ ತಗೊಂಡು ಹೋಗ್ತಾರೆ, ಬ್ಯಾಗ್ ಎಲ್ಲ ಇಟ್ಕೊಳ್ತಾರೆ. ಹಾಗಾಗಿ ಹೋಗ್ತಾ ಹೋಗ್ತಾ ಅಲ್ಲಿ ಭಂಡಾರಗಳು ತುಂಬಾ ವೆರೈಟೀಸ್ ಫುಡ್ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಫುಲ್ ಫ್ರೀ. ಎಷ್ಟು ವೆರೈಟೀಸ್ ಇರುತ್ತೆ ಅಂದ್ರೆ ನಾವ್ ಎಲ್ಲೂ ತಿಂದೇ ಇರಲ್ಲ, ಅಷ್ಟು ವೆರೈಟೀಸ್. ಭಂಡಾರ ಇದೆ, ಅದೊಂದು 5 ಸ್ಟಾರ್ ಭಂಡಾರ. ಕಮ್ಮಿ ಅಂದ್ರೆ 100 ರಿಂದ 150 ವೆರೈಟೀಸ್ ಆಫ್ ಫುಡ್ ಗಳಿರ್ತವೆ. ಸೌತ್ ಇಂಡಿಯನ್ ದೋಸೆ, ಇಡ್ಲಿ ಇಂದ ಹಿಡಿದು ನಾರ್ತ್ ಇಂಡಿಯಾ ಎಲ್ಲ, ನಿಮ್ಗೆ ಇಂಡಿಯಾದ ಎಲ್ಲಾ ಮೂಲೆಯಲ್ಲೂ ಏನೇನು ಫುಡ್ಗಳು ಸಿಗುತ್ತೆ ಅಷ್ಟು ಫುಡ್ಗಳು ನಿಮ್ಗೆ ಸಿಗ್ತದೆ. ಯಾಕೆಂದ್ರೆ ಭಕ್ತರು ಅಲ್ಲಿ ಸೇವೆಗಳನ್ನ ಮಾಡ್ತಾರೆ. ಪ್ರತಿಯೊಂದು ಅಹಮದಾಬಾದಿಂದ, ಡೆಲ್ಲಿಯಿಂದ, ಚಂಡೀಗಢದಿಂದ ಎಲ್ಲಾ ಕಡೆಯಿಂದಲೂ ಅಲ್ಲಿ ಬಂದು ಭಂಡಾರದಲ್ಲಿ ಅವರು ಸೇವೆಗಳನ್ನ ಮಾಡ್ತಾರೆ. ಸೇವೆ ಅಂದ್ರೆ ಬಂದವರಿಗೆಲ್ಲ ಫುಡ್ಗಳನ್ನ ಸರ್ವ್ ಮಾಡೋದು. ಯಾವ್ದು ಅವ್ರು ಏನೇನ್ ಗೊತ್ತೆ ಅದೆಲ್ಲ ಫುಡ್ಗಳನ್ನ ಅವರು ಸರ್ವ್ ಮಾಡ್ತಾರೆ. ಲಗೇಜ್ ತಗೊಳಕ್ಕೆ ಕುದುರೆ ಇತ್ತು ನಿಮ್ಗೆ. ಎಷ್ಟೋ ಲಗೇಜ್ ಬೇರೆ ಜೊತೆಲಿದ್ರೆ ಇನ್ನು ಕಷ್ಟ ಅಲ್ವಾ? ಲಗೇಜ್ ಅವ್ರು ಇಟ್ಕೊಳ್ತಿದ್ರು ಬ್ಯಾಗ್ ಎಲ್ಲ, ನಾವು 2 ಬ್ಯಾಗ್ ಮಾತ್ರ ಮಾಡ್ಕೊಂಡಿದ್ವಿ, ಇನ್ನೊಂದು ನಾವು ಇದ್ರಲ್ಲಿ ಕಳಿಸ್ಬಿಟ್ಟಿದ್ವಿ. ಬೇಕಾಗಿದ್ ಮಾತ್ರ ತಗೊಂಡೋಗ್ತಾ ಇದ್ವಿ. ಅವತ್ತಿನ ದಿನಕ್ಕೆ ಏನ್ ಬೇಕು ಅಷ್ಟು ಮಾತ್ರ ತಗೊಂಡು. ನಿಮ್ಗೆ ವಾತಾವರಣ ಹೆಂಗೆ ನಿಮ್ಗೆ ಕೋಪರೇಟ್ ಮಾಡ್ತಾ? ನೀವು ವಾತಾವರಣ ಹೆಂಗ್ ಅಡ್ಜಸ್ಟ್ ಆದ್ರಿ? ನಾವು ಹೋಗಿದ್ ಕಡೆ ಎಲ್ಲ ನಮ್ದು ಅದೃಷ್ಟ ಅನ್ಸುತ್ತೆ, ಎಲ್ಲೂ ಏನು ಪ್ರಾಬ್ಲಮ್ ಆಗಲ್ಲ. ಯಾವ ಕಡೆ ಹೋದ್ರೂ ಅಷ್ಟೇ. ಸಿಕ್ಕಿಂ ಹೋಗಿದ್ವಿ, ಅಲ್ಲಿ ಇದೇ ತರ ವಾತಾವರಣ. ಹಾಗಾಗಿ ಅಲ್ಲಿ ಮತ್ತೆ ಚಾರ್ಧಾಮ್ ಯಾತ್ರೆ ಮಾಡಿದ್ವಿ. ಎಲ್ಲ ನಮ್ಗೆ ಎಲ್ಲಾ ಕಡೆ ಒಂಥರ ಸೆಟ್ ಆಗಿ, ಅಂದ್ರೆ ಒಂದ್ಸಲಿ ಹೋಗ್ಮೇಲೆ ನಿಮ್ಗೆ ವಾತಾವರಣ ನೀವು ಆಟೋಮೆಟಿಕ್ ಅಡ್ಜಸ್ಟ್ ಆಗ್ಬಿಡ್ತೀರಾ. ಆಮೇಲೆ ಮತ್ತೆ ನಾವ್ ಅದೊಂದ್ 3 ತಿಂಗಳು ಮುಂಚೆನೆ ವಾಕಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡಿದ್ವಿ. ಅದೊಂದು ನಮಗೆ ತುಂಬಾ ಹೆಲ್ಪ್ ಆಯ್ತು. ಅದಕ್ಕೆ ಹೋಗೋಕ್ಕೋಸ್ಕರನೇ ಮಾಡಿದ್ರಾ? ಹೋಗೋಕ್ಕೋಸ್ಕರ ಅಲ್ಲಿಂದ ಬಂದ್ಮೇಲೆ ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಇನ್ನೊಂದ್ಸಲಿ ಹೋಗಕ್ಕೆ? ಬಿಟ್ಟಿಲ್ಲ. ಹಂಗಾಗಿ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಯೋಗಾಸನ ಅದು ಇದು ಮಾಡ್ತಾರೆ ಎಲ್ಲ. ಆಮೇಲೆ ನಾವು ಫಸ್ಟ್ ಟೈಮ್ ಹೋಗುವಾಗ ಇವ್ರು 2 ಸೈಡ್ನು ಹೆಲಿಕಾಪ್ಟರ್ ಬುಕ್ ಮಾಡಿದ್ರು. ಅದು ಈ ಸಲ ಬೇಡ, ಮತ್ತೆ ಹೋದ್ಸಲ ಕ್ಯಾನ್ಸಲ್ ಆಗಿತ್ತಲ್ಲ, ಅದು ಫುಲ್ ವೇಸ್ಟ್ ಆಯ್ತಲ್ಲ ಹೆಲಿಕಾಪ್ಟರ್ದೆಲ್ಲ ಅಂತೇಳಿ 1 ಸೈಡ್ ಮಾತ್ರ ಬುಕ್ ಮಾಡಿದ್ರು. ಈಗ ಹೋಗಿದ್ದಕ್ಕೆ ನಮಗೆ 1 ಸೈಡ್ ಮಾತ್ರ ಮಾಡಿದ್ದಕ್ಕೆ ತುಂಬಾ ಹೆಲ್ಪ್ ಆಯ್ತು. ಆದ್ರೆ ಅದು ಫುಲ್ ಪ್ರಕೃತಿ ನೋಡ್ಬೇಕು ಅಂದ್ರೆ ಅದು ನಾವು ಆ ತರನೇ ಹೋಗ್ಬೇಕು. ಹೆಲಿಕಾಪ್ಟರ್ ಅಲ್ಲಿ ಹೋದ್ರೆ ಏನು ಗೊತ್ತಾಗೋದಿಲ್ಲ. ಅದು ಇದು ಪರಿಸರ ಎಲ್ಲ ನೋಡ್ಬೇಕು ಅಂದ್ರೆ ಶೇಷನಾಗು ಅದೆಲ್ಲ ಏನು ಗೊತ್ತಾಗಲ್ಲ, ಸೀದಾ ಹೋಗ್ತೀವಿ ಬರ್ತೀವಿ. ನಾಗಕೋಟಿ ಅಂತ ಪ್ಲೇಸ್ ಇದೆ, ತುಂಬಾ ಅದ್ಭುತವಾಗಿದೆ. ಭಾರತೀಯರಾಗಿ ಹೋಗ್ಲೇಬೇಕು, ಅದು ಹಿಂದೂಗಳಾಗಿ ಹೋಗ್ಲೇಬೇಕು. ಅದು ಭೂಮಿ ಯಾವ ತರ ಇದೆ, ನಮ್ ಭೂಮಿಯನ್ನ ನೋಡಕ್ಕೋಸ್ಕರನಾದ್ರೂ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಆ ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಸೀದಾ ಅಲ್ಲಿ ನಾವು 10 ಕಿಲೋಮೀಟರ್ ಬರೀ ಹೈಟ್, ಕೆಳಗಿನ ಮೇಲ್ಗಡೆ ಈಗ ಮೇಲ್ ನೋಡಿದ್ರೆ ಕಾಣ್ತದೆ. ನೀವು 10 ಕಿಲೋಮೀಟರ್ ಹತ್ಬೇಕು. ಉಸಿರಾಟದ್ದೇನ್ ಪ್ರಾಬ್ಲಮ್ ಆಗ್ಲಿಲ್ಲ. ಅಂದ್ರೆ ನಮ್ಗಾದಂಗೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳಕ್ ನಿಮ್ಮ ಅನುಭವ ನೀವು ಹೇಳಿದ್ರಿ. ಒಬ್ಬೊಬ್ರಿಗೆ ಒಂದೊಂದರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ರೀತಿ. ಆಮೇಲೆ ಅಲ್ಲಿ ಉಳಿದ್ವಿ, ಪಂಚತರಣಿಲಿ ಉಳ್ಕೊಂಡ್ವಿ. ಪ್ರಿಪರೇಷನ್ ಮಾಡ್ಕೊಂಡೆ ಹೋಗ್ಬೇಕು. ಪ್ರಾಣಾಯಾಮ ಸ್ವಲ್ಪ ಫುಡ್ ಅಷ್ಟೇ, ಫುಡ್ನು ಮೇಂಟೈನ್ ಮಾಡ್ಬೇಕು 1-3 ತಿಂಗಳು ಚೆನ್ನಾಗಿ. ಆಮೇಲೆ ಮತ್ತೆ ಪಂಚತರಣಿಲಿ ಆಲ್ಟ್ ಮಾಡಿದ್ವಿ. ಅಲ್ಲಿ ತುಂಬಾ ಚಳಿ, ಅಲ್ಲೆಲ್ಲ ಟೆಂಟ್ಗಳು ವ್ಯವಸ್ಥೆ ಇರುತ್ತೆ ಮಾಡಕ್ಕೆ. ಅಲ್ಲಿ ಬ್ಲಾಂಕೆಟ್ ಫುಲ್ ನಮ್ದು ಓನ್ ಟೆಂಟ್ ಏನೇ ತಗೊಂಡ್ವಿ. ಅದು 200 ರೂಪಾಯಿ ಪರ್ ಪರ್ಸನ್ ಇರುತ್ತೆ. ಆದ್ರೆ ನಾವು ಫುಲ್ ಬುಕ್ ಮಾಡ್ಕೊಂಡಿರೋದ್ರಿಂದ 2000 ಏನೋ ಅಷ್ಟು ತಗೊಂಡು 10 ಜನ ಪ್ರೊವೈಡ್ ಮಾಡ್ತಾರ ಆ ಟೆಂಟ್ ನ. ನಾವು ಅದಕ್ಕೆ ಓನಾಗಿ ಇಲ್ಲಿ 10 ಜನ ಸೇರಿಸಿ
ನೆಕ್ಸ್ಟ್ ಡೇ ಹೋಗಿ ಅಲ್ಲಿ ಕೊನೆಗೂ ದರ್ಶನ ಮಾಡ್ಕೊಂಡು ಬಂದ್ರಿ. ದರ್ಶನ ತುಂಬಾ ಚೆನ್ನಾಗಾಯ್ತು. ಈಗ ಒಂದ್ಸಲಿ ಹೋಗ್ ಬಂದ್ಮೇಲೆ ಮತ್ತೆ ಹೋಗ್ಬೇಕು ಅನಿಸ್ತಾ ಇದೆಯಾ? ಮತ್ತೆ ಹೋಗ್ಬೇಕು ಅನ್ಸುತ್ತೆ, ತುಂಬಾ ಅನ್ಸುತ್ತೆ. ಇವರು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತಿದ್ರು, ಅವ್ರ ಅಮಿತ್ ಪಾಳ್ಯ ಅಂತಿದ್ದಾರೆ, ಅವ್ರಿಗೆಲ್ಲ ತುಂಬಾ ಬಟ್ ನೀವು ಅವ್ರ ಜೊತೆ ಹೋದಾಗೆಲ್ಲ ನೀವು ಜೊತೆ ಹೋಗ್ತೇವೆ, ಅವ್ರು ಹೋದಾಗೆಲ್ಲ ಒಬ್ಬರೇ ಕಳ್ಸಕ್ಕೆ ಇಷ್ಟ ಇಲ್ಲ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ ಹೇಳ್ಬಿಟ್ಟು. ಸರ್ ನಾನು ಕೇಳ್ಬಿಟ್ಟೆ ಸರ್, ನೀವು ಅಮರನಾಥ ಯಾತ್ರೆಗೆ ಇವ್ರ ಜೊತೆ ಎಲ್ಲ ಹೋಗಿ ಬಂದ್ರಿ ಅಂತ ಅನ್ಕೊಂಡು ಕೇಳ್ಬಿಟ್ಟೆ. ಸರ್ ಹೇಗೆ ಸರ್, ಹೇಗೆ ಯಾಕೆ ಹೋಗ್ಬೇಕು ಅನಿಸ್ತಾನೆ ಸರ್ ನಿಮ್ಗೆ? ನನಗೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೊರಟ್ರಲ್ಲ, ನಮ್ಮ ಬ್ರದರ್ ಮತ್ತೆ ನಮ್ಮ ಅತ್ತಿಗೆಯವರು ಸ್ನೇಹಿತರು ಸ್ವಲ್ಪ ಹೊರಟ್ರು, ಮತ್ತೆ ಆರ್ಗನೈಸರ್ ಒಳ್ಳೆಯವರು ಇದ್ದಾರೆ ಅಂತ ಹೇಳಿದ್ರು. ಸೊ ಆ ಮುಖಾಂತರ ಹೊರಟ್ವಿ. ಎಲ್ಲರೂ ತುಂಬಾ ಹಾರಿಬಲ್ ಪ್ಲೇಸ್ ಅಂತ ಅಂದರು, ಹೋಗ್ಬರಕ್ ಕಷ್ಟ ಅಂತ. ಆದ್ರೂ ಅದನ್ನ ನೋಡ್ಬೇಕಂತ ಅನಿಸ್ತು. ನಾವು ಫ್ಯಾಮಿಲಿ, ನಾನು ಮಿಸಸ್ ಹೋಗಿದ್ದು. ತುಂಬಾ ಅದ್ಭುತವಾದ ಸ್ಥಳ, ನಮ್ಮ ಹಿಂದೂಗಳಾಗಿ ನೋಡ್ಬೇಕಾದಂತ ಒಂದು ಸ್ಥಳ ಅದು. ನಿಜವಾಗ್ಲು ಯಾವ ರೀತಿ ಭವ್ಯತೆ ಇದೆ ಅಂದ್ರೆ ನಮ್ಗೆ ದೇವಲೋಕಕ್ಕೆ ಹೋದ್ವೇನೋ ಅನ್ನೋ ಮಟ್ಟಕ್ಕೆ ನಮ್ಗೆ ಅಲ್ಲಿ ಹೋದಾಗ ಮನಸ್ಸಿಗೆ ಆ ತೃಪ್ತಿ ಅನ್ಸುತ್ತೆ. ಹೋಗ್ವಾಗ ತುಂಬಾ ಕಷ್ಟ ಇದೆ. ನಾವು ಹೋಗುವಾಗ ಅಲ್ಲಿಂದ ಬಾಲ್ತಾಲಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ನಾವು ನಡ್ಕೊಂಡು ಹೋದ್ವಿ. ರಾತ್ರಿ 2 ಗಂಟೆಗೆ ಹೊರಟಿದ್ದು. ಕುದುರೆ ಮಾಡ್ಕೊಂಡು ಹೊರಟ್ವಿ. ಬಟ್ ಕುದುರೆಯಲ್ಲಿ ತುಂಬಾ ಟಫ್ ಅನಿಸ್ತು ಹೋಗುವಾಗ. ಅವ್ರು ಒಂದೊಂದ್ಸರಿ ಒಂದು 500,000 ಕುದುರೆಗಳು ಒಟ್ಟೊಟ್ಟಿಗೆ ಬಿಡ್ತಾರೆ. ಹೋಗುವಾಗ ಕಷ್ಟ ಆಗ್ತಿತ್ತು. ಮತ್ತೆ ಆ ಕುದುರೆ ಹೋಗಕ್ಕೂ ಭಯ ಆಗುತ್ತೆ ಆ ದಾರಿಗಳು. ಹಂಗಾಗಿ ನಾವು ಹೋಗುವಾಗ ನಡ್ಕೊಂಡು ಬರ್ತೀವಿ ಅಂತ ನಡ್ಕೊಂಡೇ ಹೋದ್ವಿ. ಮಾರನೇ ದಿನ ಸಂಜೆ 5 ಗಂಟೆಗೆ ನಾವು ಆ ಸ್ಥಳಕ್ಕೆ ರೀಚ್ ಆದ್ವಿ. ತುಂಬಾ ಕಣಿವೆಗಳು ತುಂಬಾ ಕಷ್ಟಕರವಾಗಿದೆ. ಹಾಗಾಗಿ ನಡ್ಕೊಂಡೇ ಹೋದ್ವಿ. ಅಲ್ಲಿ ಹೋಗಿ ನೋಡಿ ದರ್ಶನ ಎಲ್ಲ ಆಯ್ತು. ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಇದ್ರು ಅಲ್ಲೆಲ್ಲ. ಸ್ವಲ್ಪ ನಂಗೂ ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇತ್ತು, ಇದ್ದರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಅಂತಂದ್ರು. ಹಾಗೂ ನಾವೇಂದ್ರೆ ಸ್ವಲ್ಪ ಎಲ್ಲೆಲ್ಲಿ ಹಸಿರು ಗಿಡಗಳಿರುವಾಗ ಅಲ್ಲೆಲ್ಲ ಸಮಸ್ಯೆ ಇರೋದಿಲ್ಲ. ಹೋಗ್ತಾ 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 ತುಂಬಾ ಬರೀ ಐಸಿ ಪ್ಲೇಸ್, ಮರಗಳಿರಲ್ಲ ಅಲ್ಲಿ, ಮರಗಳಿರೋದಿಲ್ಲ, ಮರ ಗಿಡಗಳಿರೋದಿಲ್ಲ, ಐಸ್ ಮಾತ್ರ ಇರುತ್ತೆ. ಹಾಗೆ ಮತ್ತೆ ಆದ್ರೂ ನಮಗೆ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿದ್ವಿ, ಸ್ವಲ್ಪ ಪ್ರಿಪೇರ್ ಆಗಿದ್ವಿ. ಮತ್ತೆ ಇಲ್ಲೂ ಡಾಕ್ಟರ್ ಸರ್ಟಿಫಿಕೇಟ್ ಕೊಡುವಾಗ ನನಗೊಂದು ಹೇಳಿದ್ದು, ನೀವೊಂದು 20 ಬೈಸ್ಗೆ ಹೊಡೀರಿ, ಆಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತೀನಿ ಅಂದ್ರು. ನಾನು 10ಕ್ಕೆ ಸ್ವಲ್ಪ ಅದು ನಮ್ಗೆ ಬಗ್ಗಕ್ಕಾಗಲ್ಲ, ಸುಮ್ಮನೆ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರು. ಇದೆಲ್ಲ ಹೇಳಿದ್ರಲ್ಲ, ಆಗ ನಾವು ಪ್ರಿಪೇರ್ ಆಗಿ ಹೋಗ್ಬೇಕಂತ ಹೇಳ್ಬಿಟ್ಟು ಪಕ್ಕ ಪ್ರಿಪೇರ್ ಆಗಿ ಹೋದ್ವಿ. ಮತ್ತೆ ಶಬರಿಮಲೆಗೆಲ್ಲ ಹೋಗ್ತಿದ್ದು, ಅದೆಲ್ಲ ಸ್ವಲ್ಪ ಅಭ್ಯಾಸ ಇತ್ತು. ಬೆಟ್ಟ ಹತ್ತುವಾಗ ನಾವು ಅಲ್ಲಿವರೆಗೂ ನಡ್ಕೊಂಡೇ ಹೋದ್ವಿ, ಲಾಸ್ಟ್ ಪಾಯಿಂಟ್ ವರ್ಗು ನಡ್ಕೊಂಡು ಹೋಗಿ ರೀಚ್ ಆದ್ವಿ. ನಾವು ಒಟ್ಟಿಗೆ ಒಂದು 15 ಜನ ಒಟ್ಟಿಗೆ ನಡ್ಕೊಂಡು ಹೋಗಿ ಅಂದ್ರೆ ಹೋಗ್ತಾ 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 ಲಾಸ್ಟ್ 3 ಜನ ಅಲ್ಲಿಗೆ ರೀಚ್ ಆದ್ರು. ಇನ್ನು ಉಳಿದವ್ರ ಕುದುರೆ ಮೇಲೆ ಡೋಲಿಯಲ್ಲಿ ಬಂದು ರೀಚ್ ಆದ್ರು. ಮತ್ತೆ ಗುರಿ ಇಟ್ಕೊಂಡು ಹೋಗಿರ್ತೀರಾ? ಹೌದು ಸರ್, ಗುರಿ ಮುಟ್ಲೇಬೇಕಂತ ಕ್ಲೀನ್ ಆಗಿ ತಲುಪಿದ್ವಿ. ದರ್ಶನ ಚೆನ್ನಾಗಾಯ್ತು, ಒಳ್ಳೆ ದರ್ಶನ ಆಯ್ತು. ಎಷ್ಟು ನಿಮಿಷ ದರ್ಶನ ನೋಡಕ್ ಬಿಡ್ತಾರೆ ನಿಮ್ಗೆ? ದರ್ಶನ ನೋಡಕ್ಕೆ ಅದು ರಿಸ್ಟ್ರಿಕ್ಷನ್ ಏನು ಅನ್ಸ್ಲಿಲ್ಲ ಅಲ್ವೇ, ಅನ್ಲಿಲ್ಲ. ದರ್ಶನ ಮಾಡಿ ಹೋಗಿ ಅಂತ ಇದ್ರು, ಬಟ್ ಆರಾಮಾಗಿ ದರ್ಶನ ಮಾಡಿದ್ವಿ. ಮತ್ತೆ ವ್ಯವಸ್ಥೆ ಬಾಲ್ತಾಲೆಲ್ಲ ನಮಗೆ ಏನಂತ ಹೇಳಿದ್ರೆ, ಅದೇ ಫುಡ್ ವ್ಯವಸ್ಥೆ ಎಲ್ಲ ಸ್ವಲ್ಪ ಎಲ್ಲ ಸಂಘ ಸಂಸ್ಥೆಯವರು, ಬೇರೆ ಬೇರೆ ರಾಜ್ಯದವರು ಆರ್ಗನೈಸ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಎಲ್ಲ ಫ್ರೀ ಆಗಿ ಮಾಡಿರ್ತಾರೆ, ಎಲ್ಲಾ ರೀತಿ ವೆರೈಟಿಗಳು ಎಲ್ಲ ಮಾಡ್ತಾರೆ. ನಾನು ಬಂದಾಗ ಇಲ್ಲಿ ಕೆಲವು ದೇವಸ್ಥಾನದವ್ರೆಲ್ಲ ಪ್ರಸಾದ ಎಲ್ಲ ಹಂಚೋರ್ಗೆ ಹೇಳಿದೆ, ಪ್ರಸಾದ ಹಂಚೋದು ಈ ರೀತಿ ಅಲ್ಲ, ಜನಗಳಿಗೆ ಏನ್ ಬೇಕು ಅಲ್ಲಿ ಒಂದ್ಸರಿ ನೋಡ್ಕೊಂಡು ಬರ್ಬೇಕು, ಅಲ್ಲಿ ರೀತಿಯ ವ್ಯವಸ್ಥೆಗಳನ್ನ ನಾವ್ ಇಲ್ಲಿ ಮಾಡ್ಬೇಕು ಅಂತ. ಅದ್ ನಿಜವಾಗ್ಲೂ ಹೋಗಿ ಬಂದ್ರೆ ಒಂದು ಪಾಠ ಆಗುತ್ತೆ ನಮ್ಗೆ, ಒಂದು ಮಾದರಿ. ಅದೆಲ್ಲ ಇದೇ ಉದ್ದೇಶದಿಂದ ಕಾಶಿ ಯಾತ್ರೆಗೆ ಹೋಗಿ ಬರ್ಬೇಕು ಅನ್ನೋದಂತ ಕಾಮನ್ ಆಗಿ ಹೇಳ್ತಾರೆ. ಹೌದೌದು. ಸೊ ಈಗ ನೀವು ಕುದುರೆಗಳಲ್ಲಿ ಹೋಗ್ತಿರಲ್ಲ ಸರ್, ಈ ಕುದುರೆ ಮತ್ತೆ ನಡ್ಕೊಂಡು ಹೋಗ್ಬೇಕಾರೆ ಒಂದೇ ದಾರಿ ಇರುತ್ತಾ ಅಥವಾ ನಿಮ್ಗೆ ಕಷ್ಟ ಆಗುತ್ತಾ? ಒಂದೇ ದಾರಿ ಇದೆ ಸರ್, ಸ್ವಲ್ಪ ಒಂದು 5 ಕಿಲೋಮೀಟರ್ನ ಬೇರೆ ಬೇರೆ ಇದೆ, ಎಲ್ಲಾ ಕಡೆ ಒಂದೇ ದಾರಿ ಇದೆ. ಕುದುರೆ ಹೋಗುವಾಗ್ಲೂ ನಮಗೆ ಎದುರಿಗೆ ಕುದುರೆನು ಹೋಗುವಾಗ ತುಂಬಾ ಭಯ. ಅದು ಕಣಿವೆಗಳು ತುಂಬಾ ಸ್ಟೀಫ್ ಕಣಿವೆಗಳು, ಬಿದ್ರೆ ಇಲ್ಲಿ ಬೆಟ್ಟ ಗುಡ್ಡಗಳೇ ಬೇರೆ ರೀತಿ ಈ ತರ ಇರುತ್ತದೆ. ಅದಾತರ ಸ್ಟ್ರೈಟ್ ಬಿದ್ರೆ ಒಂದು 500,000 ಅಡಿ ಸ್ಟ್ರೈಟ್ ಬಿದ್ದೋಗ್ಬಿಡ್ತೀವಿ. ನಮಗೆ ಕುದುರೆ ಮೇಲೆ ಬರಕ್ಕೂ ಭಯ ಆಗೋದು. ಕೆಲವು ಕಡೆ ಕುದುರೆಯನ್ನು ನಡ್ಕೊ ಬರಕ್ಕಲ್ಲ, ಇಳಿಸ್ಬಿಟ್ಟು ನಡೆಸ್ತಾರೆ. ಅಷ್ಟು ಕಷ್ಟದ ಇದೊಂದು ಕಣಿವೆ ಪ್ರದೇಶಗಳದು. ತುಂಬಾ ಕಷ್ಟ ಇದೆ. ಯಾಕಂದ್ರೆ ಕಷ್ಟ ಅನ್ಕೊಳ್ಳೋಕ್ಕಿಂತ ನಾವು ಒಂದ್ಸರಿ ನೋಡ್ಲೇಬೇಕು ಅನ್ನೋ ಒಂದು ಮನ್ಸು ಇಟ್ಕೊಂಡು ಹೋಗಿ ಬರ್ಬೇಕು. ಈಗ ನೀವೇನು ಅಲ್ಲಿ ತುಂಬಾ ಚಳಿ -ಡಿಗ್ರಿ ಇರುತ್ತೆ, ಚಳಿ ತುಂಬಾ ಇತ್ತು ಸರ್. ಅದೇ ಬಟ್ಟೆ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂತೀವಿ? ಎಲ್ಲ ಇಲ್ಲೇ ನಮಗೆ ಆರ್ಗನೈಸರ್ ಎಲ್ಲ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ರು. ಸೊ ಹಾಗಾಗಿ ನಾವು ಕೋಟ್ಗಳು, ಟೊಪ್ಪಿ, ಸ್ವೆಟ್ರು, ಹ್ಯಾಂಡ್ ಗ್ಲೌಸ್, ರೈನ್ ಕೋಟ್ಸ್ ಎಲ್ಲ ಪ್ರಿಪೇರ್ ಆಗಿ ಹೋಗಿದ್ದು. ಆದ್ರೂ ಬರುವಾಗ ನಾವೇನ್ ಮಾಡಿದ್ವಿ, ರೈನ್ ಕೋಟ್ ಅಂತ ತೆಗೆದಿದ್ವಿ, ಬೇರೆ ಎಲ್ಲ ಕವರ್ ಆಗಿದ್ವು. ಮಳೆ ಇರ್ಲಿಲ್ಲ ಅಷ್ಟೊಂದು. ಬರುವಾಗ ರಾತ್ರಿ ಒಂದು 10-11 ಗಂಟೆ ಟೈಮ್ ಅನ್ಸುತ್ತೆ. ಅವಾಗ ಇದ್ಕಿದ್ದಾಗ ಮಳೆ ಸ್ವಲ್ಪ ಉದ್ರಕ್ ಶುರುವಾಯ್ತು. ಅವರಿಗೆ ನಮಗೆ ಕುದುರೆ ಅವ್ರಿಗೆ ಕೇಳುವಾಗ ಎಷ್ಟೊತ್ತಾಗುತ್ತೆ ಇನ್ನು ಹೋಗೋದ್ರಿಂದ 10 ನಿಮಿಷ ಸರ್, 10-15 ನಿಮಿಷಕ್ಕೆ ನಾವು ಊರಿಗೆ ರೀಚ್ ಆಗ್ತೀವಿ ಅಂದ್ರು. ನಾವು ಸ್ವಲ್ಪ ಅಲ್ಲಿ ನೆಗ್ಲಿಜೆನ್ಸ್ ಅಲ್ಲಿ ಏನ್ ಮಾಡಿದ್ರು, ನಾವು ಕೋಟ್ ಹಾಕೊಳ್ಳಿಲ್ಲ. ಆ ಬರುವಾಗ ಒಂದು 15 ನಿಮಿಷ ಮಳೆಗೆ ನೆಂದಿದ್ಕೆ ನಮ್ಗೆ ಕೈ ಬಾಡಿನ ಇದಾಗ್ತಾ ಇರಲಿಲ್ಲ, ಆಗ್ತಿರಲಿಲ್ಲ. ಅಷ್ಟೊಂದು ಮಟ್ಟಕ್ಕೆ ಇದಾಯ್ತು.
ನನಗೆ. ಮತ್ತೆ ಇವರೆಲ್ಲ ಕೆಲವು ಕೋಟ್ ಹಾಕ್ತಾರೆ ಬ್ರದರ್ಸ್ ಉಮಾಪತಿ ಇವರೆಲ್ಲ ಜೊತೆಗೆ ನಮ್ಗೆ ಡ್ರೆಸ್ ಎಲ್ಲ ಅಲ್ಲಿ ನಿಲ್ಸಿ ಹಾಕ್ಸಿ ಕರ್ಕೊಂಡು ಬಂದ್ರು. ಬಂದೆ ಭಂಡಾರಗಳಲ್ಲಿ ಬೆಂಕಿ ಕೂಡ ಅಲ್ಲಿ ಕಾಯ್ಸಕ್ ಬೆಂಕಿ ಕೂಡ ವ್ಯವಸ್ಥೆನೂ ಮಾಡಿರ್ತಾರೆ. ಮತ್ತೆ ರಾತ್ರಿ ನಮ್ಮಲ್ಲಿ ನೀರ್ ಕೊಡೋದೇ ಕಷ್ಟ ಇಲ್ಲಿ ಕೆಲವರೆಲ್ಲ. ಅಲ್ಲಿ ನೀವು ಸರ್ ನೀರ್ ಬೇಕಾದ್ ಕುಡಿಯಕ್ಕೆ ಅಂದ್ರೆ ಬಿಸಿನೀರ್ ವ್ಯವಸ್ಥೆ ಇರುತ್ತೆ, ಇಲ್ಲ ನೀರ್ ಬೇಡ ಕಾಫಿ ತೊಗೊಳ್ಳಿ ಇಲ್ಲ ಟೀ ತೊಗೊಳ್ಳಿ ಅಂತ ಕೊಡ್ತಾರೆ. ಬೆಳಗ್ಗೆ ರಾತ್ರಿ ಇಡೀ ಟೀ ಕಾಫಿ ವ್ಯವಸ್ಥೆ ಇರುತ್ತೆ, ಬೆಂಕಿ ಕಾಯ್ಸೋರಿಗೆ ಬೆಂಕಿ ವ್ಯವಸ್ಥೆ ಇರುತ್ತೆ. ಊಟ ಅವರು ಹೇಳ್ತಾರೆ, ನಾವು ಬರೋ ನಮ್ ಕಡೆಯವ್ರಿಗೆ ಹೋಗಿ ಹೇಳಿದ್ದಾರೆ ನಮ್ಮವ್ರು ಬರೋ ಸ್ವಲ್ಪ ಲೇಟ್ ಆಗುತ್ತೆ ಊಟ ಬೇಕಾದ್ರೆ ಸರ್ ನಮ್ ಕಡೆ ನಮಗ್ ಬರ್ಬೇಕಂತ 2-3 ಭಂಡಾರದವ್ರು ಬೇರೆ ಬೇರೆ ಇದ್ರು ಭಂಡಾರದವರು ಆತರ ಹೇಳಿ ಕಳ್ಸಿದ್ದಾರೆ. ಅತಿಥಿ ಸರ್ಕಾರ ಹೆಂಗ್ ಬಿರ್ಬೇಕು ಅಂತೇಳಿ ನೀವು ಅಮರನಾಥ ಯಾತ್ರೆ ನೋಡ್ಕೊಂಡ್ ಬರ್ಬೇಕು. ಹೌದು ಸರ್, ಅಲ್ವಾ? ತುಂಬಾ ಎಲ್ಲ ಫ್ರೀ ಆಗಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಆರ್ಮಿ ಅವರು ಕೂಡ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಎಲ್ಲ ಜೆಡ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ. ಹೌದೌದು. ಸೊ ನಾನು ಕೂಡ ಅವಾಗ ಟಿವಿಲಿ ನೋಡ್ತಾ ಇದ್ದು, ಬಟ್ ನಮಗೆ ಆ ಅನುಭವಗಳು ಇರಲ್ಲ. ಸೊ ನಿಮ್ಮ ಅನುಭವಗಳು ಹೇಳಿದಾಗಲೇ ನಮಗೆ ಗೊತ್ತಾಗೋದು ಅಲ್ಲಿ ಆ ಘಟನೆಗಳು ಹೆಂಗಿರ್ತವೆ, ಹೆಂಗ್ ಫೇಸ್ ಮಾಡ್ಬೇಕಾಗತ್ತೆ, ಎಸ್ಪೆಷಲಿ ಹೆಲ್ತ್ ಇಶ್ಯೂಸ್ ಎಲ್ಲ ಬಹಳ ಆರ್ಗನೈಸ್ ಮಾಡಿದೆ ಸರ್ಕಾರದ ಕಡೆಯಿಂದ, ತುಂಬಾ ಆರ್ಗನೈಸ್ ಮಾಡಿದ್ದಾರೆ. ಸೊ ಈಗೆಲ್ಲ ಹೋಗಿ ಬಂದಿದೆ ಸರ್. ಇವಾಗ ಹೋಗುವ ಏನು ಪ್ರವಾಸಿಗರಿಗೆ ಯಾತ್ರಿಗಳಿಗೆ ಏನು ನಿಮ್ಮ ಸಜೆಷನ್ ಏನ್ ಹೇಳ್ತೀರಾ ಸರ್? ಹೋಗ್ ಬರ್ಬೋದು, ಒಂದು ಮನ್ಸಿಟ್ಟು ಅವ್ರು ಒಂದ್ಸರಿ ಹೋಗ್ ಬರ್ಬೇಕು, ಇಂಥ ಸ್ಥಳಗಳನ್ನ ನೋಡ್ಬೇಕು, ಅವರು ನೋಡ್ಕೊಂಡ್ ಬರ್ಬೇಕು, ಜೀವನದಲ್ಲಿ ಒಂದ್ಸಲ ನೋಡ್ಬೇಕು. ಸೊ ಬಂದ್ಮೇಲೆ ತುಂಬಾ ಅದ್ಭುತವಾದ ಪ್ರದೇಶಗಳದೆಲ್ಲ. ಬಂದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ತು? ನಮ್ಗೆ ತುಂಬಾ ಸಂತೋಷ ಸರ್, ಪ್ರೌಡ್ ಫೀಲ್ ಆಯ್ತು. ಹೌದು ಖಂಡಿತ. ಓಕೆ. ನರೇಂದ್ರ ಸಿಂಗ್ ಸರ್. ನಾವು ಇದಕ್ಕಿಂತ ಮುಂಚೆ ಚಾರ್ಧಾಮ್ ಯಾತ್ರೆ ಹೋಗಿ ಬಂದಿದ್ದೀವಿ. ಅಮರ್ನಾಥ್ ಎಲ್ಲ, ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮನೋತ್ರಿ ಯಾವ್ದು ಉಳಿಸಿಲ್ಲ, ಇಲ್ಲ ಎಲ್ಲ ಮುಗಿಸಿದ್ರೆ ಬಂದಿದೀವಲ್ಲ. ಅದಾದ್ಮೇಲೆ ಹೋದ ವರ್ಷ ನಾವು ಅಮರ್ನಾಥ್ ಯಾತ್ರೆ ಹೋಗಿ ಬಂದಿದ್ದೀವಿ ಫುಲ್ ಟೀಮ್. ಏನ್ ತೊಂದರೆ ಆಗಿಲ್ಲ, ಆರಾಮಾಗಿ ಹೋಗಿ ಬಂದಿದೆ. ಬಹಳ ಎಂಜಾಯ್ ಮಾಡಿದ್ವಿ ಹೋಗ್ಬಿಟ್ಟು. ಹ್ಞೂ ಸರ್. ಅಲ್ಲಿ ಏನು ಹೋಗಿದ್ರೆ ಕುದುರೆ ಅವ್ರು ಮಾಡ್ತಾರಲ್ವಾ, ಕುದುರೆ ಅವ್ರಿಗೆ ಅಲ್ಲಿ ಗೌರ್ಮೆಂಟ್ ಇಂದ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ನಾವು ಕೆಳಗಡೆ ಇಳುವಾಗ ಕೊಡ್ಬೇಕು ಅವ್ರಿಗೆ. ಮಧ್ಯದಲ್ಲಿ ಕೊಟ್ರೆ ಆಚೆ ಈಚೆ ಹೋಗ್ಬಿಡ್ತಾರೆ. ಅದು ಒಂದು ಮೇನ್ ನೋಡ್ಬೇಕು, ಅದು ಸಮಸ್ಯೆ. ಲೈನ್ ಸ್ಲೈಡ್ ಸ್ವಲ್ಪ ಆಗುತ್ತೆ, ನೋಡ್ಕೊಂಡು ಹೋಗ್ಬೋದು. ಅಂದ್ರೆ ಹಿಮ ಜಾರೋದು ಸ್ಲೈಡ್ ಆಗುತ್ತೆ, ಲೈನ್ ಸ್ಲೈಡ್ ಆಗುತ್ತೆ. ಮತ್ತೆ ಮಿಲಿಟರಿ ವ್ಯವಸ್ಥೆ ಇರುತ್ತೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಗೆಲ್ಲ ಹೋಗ್ಲಿಕ್ಕೆ. ಓಕೆ. ನಿಜವಾಗ್ಲೂ ಅಮರನಾಥ್ ಯಾತ್ರೆ ಬಹಳ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀರಾ? ಫಸ್ಟ್ ಕ್ಲಾಸ್ ಹೋಗಿ ಬಂದಿದ್ದೀವಿ ಸರ್. ಓಕೆ. ಮತ್ತೆ ಹೋಗೋ ಪ್ಲಾನ್ ಇದೆ ಸರ್? ಮನ್ಸಲ್ಲಿ ಇದೆ ಹೋಗ್ಲಿಕ್ಕೆ, ಇನ್ನೊಂದ್ಸರಿ ಹೋಗಿ ನೋಡ್ಬೇಕು ಅಂತ. ಅದು ಒಂದ್ಸಲಿ ಕ್ಲೀನ್ ಆಗಿ ಅದು ಅನುಭವ ಇರಲ್ಲ, ಅದು ಇನ್ನೊಂದ್ಸರಿ ಹೋಗ್ಲಿಕ್ಕೆ ಇದೆ. ಬಟ್ ದೇವರು ನಿಮ್ ಸ್ನೇಹಿತರೆಲ್ಲ ಹೇಳಿದ್ರು ಕುದುರೆ ಗಾಡಿಲಿ ಹೋಗ್ಬೋದು, ಕೆಲವು ನಡ್ಕೊಂಡು ಹೋಗ್ಬೋದು ಅಂತ. ಸೊ ಅದ್ ಪ್ರೋಸೆಸ್ ಹೇಗಿರುತ್ತೆ ಸರ್ ಅಲ್ಲಿ? ಅದು ಕುದುರೆ ಪ್ರೋಸೆಸ್ ಹೇಗೆ ಅಂದ್ರೆ, ಸರ್ಕಾರದಿಂದ 2 ಕಡೆ ಕೌಂಟರ್ಗಳಿರ್ತವೆ, ಬಾಲ್ತಾಲ್ ಮತ್ತೆ ಚಂದನವಾಡಿ 2 ಕಡೆ ಟಿಕೆಟ್ ಕೌಂಟರ್ಗಳಿರ್ತವೆ. ಕುದುರೆ ಮತ್ತೆ ಡೋಲಿ 2 ಕೂಡ ಅವಕಾಶ ಇರುತ್ತೆ. ಈ ಡೋಲಿ ಅಂದ್ರೆ 4 ಜನ ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ. ಕುದುರೆ ಅಂದ್ರೆ ಕುದುರೆ ಒಬ್ಬ ಬರ್ತಾನೆ, ಸವಾರ ಒಬ್ಬರು ಬರ್ತಾನೆ, ಅಂದ್ರೆ ಕುದುರೆ ಹಿಡ್ಕೊಂಡು ಹೋಗೋಕೆ ಬರ್ತಾನೆ. ಅವನು ಅಲ್ಲಿಗೆ ಕೌಂಟ್ರಲ್ಲಿ ನೀವು ದುಡ್ಡು ಕಟ್ಟಬೇಕು. ನೀವು ಸ್ಟೇಷನಾಗಿ ಹೋಗ್ಬೇಕು, ಇಲ್ಲ ಪಂಚತರಣಿವರೆಗೂ ತಗೊಳ್ತಿರೋ, ಇಲ್ಲ ಗುಫಾದವರೆಗೂ ನೀವು ಬೇಕು, ಅಲ್ಲಿಗೆಲ್ಲ ಇಷ್ಟಿಷ್ಟು ಅಂತ ಫಿಕ್ಸ್ ಅಂತ ರೇಟ್ ಮಾಡಿರ್ತಾರೆ ಸರ್ಕಾರದವರು. ಹೌದು, ಮಾಡಿರ್ತಾರೆ. ನೀವು ಅದು ದುಡ್ಡು ಕೊಟ್ಟು ಅಲ್ಲೇ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ನೀವು ಇಸ್ಕೊಂಡು ಇಟ್ಕೊಂಡಿರ್ಬೇಕು. ಮತ್ತೆ ಒಂದು ಇದನ್ನ ಬ್ಯಾಡ್ಜ್ ಕೊಡ್ತಾರೆ, ಅದು ಇಂಪಾರ್ಟೆಂಟ್. ಅದನ್ನ ನೀವು ತಗೊಂಡೋಗಿ ನೀವು ಎಲ್ಲಿವರೆಗೂ ಹೇಳ್ತೀಗ, ಪಂಚತರಣಿವರೆಗೂ ಅಂದ್ರೆ ಪಂಚತರಣಿವರೆಗೂ ಅವನು ನಿಮ್ಮನ್ನು ಬಿಟ್ಟಾಗ ನೀವು ಅವನಿಗೆ ಟೋಕನ್ ಕೊಟ್ರೆ, ಆ ಟೋಕನ್ ವಾಪಸ್ ತಗೊಂಬಂದು ಅವ್ನ ಕೌಂಟ್ರಿಗೆ ಕೊಟ್ಮೇಲೆ ಅವನಿಗೆ ದುಡ್ಡು ಕೊಡೋದು. ಅಲ್ಲಿವರೆಗೂ ಅವನಿಗೆ ಕುದುರೆ ಅವನಿಗೆ ದುಡ್ಡು ಸಿಗಲ್ಲ. ನೀವು ಕಟ್ಟಿರ್ತೀರಿ, ದುಡ್ಡು ಕಟ್ಟೋಗಿರ್ತೀವಿ, ಅದಕ್ಕೆ ನಮ್ಗೆ ಟೋಕನ್ ಕೊಡ್ತಾರೆ. ಆ ಟೋಕನ್ ಮಧ್ಯದಲ್ಲಿ ಎಲ್ಲೂ ಯಾವ್ದೋ ಕಾರಣಕ್ಕೂ ಅವನಿಗೆ ಕುದುರೆನಿಗೆ ಟೋಕನ್ ಕೊಡಬಾರ್ದು. ಟೋಕನ್ ಏನಾದ್ರು ಕುದುರೆನಿಗೆ ಕೊಟ್ರೆ ನಿಮ್ಗೆ ಇಳಿಸ್ಬಿಟ್ಟು ಹೋದ್ರೆ ಅದು ನಿಮ್ಗೆ ಏನು ಗೊತ್ತಾಗೋದಿಲ್ಲ. ಮಾಡೋ ಒಂದು ಉದ್ದೇಶ ಆಗ್ಬಾರ್ದು ಅಂತ, ಆಗ್ಬಾರ್ದು ಅಂತ ಹೇಳಿ ಅದೊಂದು ಒಳ್ಳೆ ವ್ಯವಸ್ಥೆ ಮಾಡ್ತಾರೆ. ಆತರ ತುಂಬಾ ವ್ಯವಸ್ಥೆಗಳಿದಾವೆ. ಚಾರ್ಜಸ್ ತುಂಬಾ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ? ಒಂದು ನಾರ್ಮಲ್ ಆಗಿರುತ್ತೆ. ಅಂದಾಜು ಇವಾಗ ಒಂದ್ ಪ್ಲೇಸ್ ಒಂದು 2 ಕಿಲೋಮೀಟರ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ತರ ಒಂದು 5 ಕಿಲೋಮೀಟರ್ ಅಂದ್ರೆ ಈಗ ನೀವು ಪಿಶು ಟಾಪ್ ಅಂತಿದೆ, ಪಿಶು ಟಾಪ್ ಹತ್ಸಿದ್ರೆ ಅದಕ್ಕೊಂದು ಪ್ರೈಸ್ ಅಂತ ಇರುತ್ತೆ. ಒಂದು 600 ಇಂದ 700 ಇರುತ್ತೆ. ನೀವು ಶೇಷನಾಗ್ವರೆಗೂ ಹೋಗ್ಬೇಕು ಅಂದ್ರೆ 1500 ಅನ್ನು ಬರುತ್ತೆ, 1200 300 ಅನ್ನು ಬರುತ್ತೆ. ಅಲ್ಲಿಂದ ಇಲ್ಲ ಅಂದ್ರೆ ಪಂಚತರಣಿವರೆಗೂ ಹೋಗ್ತೀನಿ ಅಂದ್ರೆ 1950 or 2000 ಇದೆ. ಇಲ್ಲ ಗುಫಾದವರೆಗೂ ಹೋಗ್ತೀವಿ ಅಂದ್ರೆ, ಅಮರನಾಥ್ ಗುಫಾದವರೆಗೂ ಹೋಗೋದಾದ್ರೆ ಒಂದು ರೇಟ್ ಫಿಕ್ಸ್ ಇರುತ್ತೆ. ಅಷ್ಟು ದುಡ್ಡನ್ನ ನೀವು ಕೌಂಟರ್ ಫಸ್ಟೇ ಕಟ್ಬಿಟ್ಟು ಹೋಗ್ಬೇಕು. ಅದೇ ಪ್ರಯಾಣಿಕರಿಗೆ ಮೋಸ ಆಗ್ಬಾರ್ದು, ಆಮೇಲೆ ಸರಿಯಾದ ರೀತಿ ಸರ್ವಿಸ್ ಸಿಗ್ಬೇಕು. ಹೌದು, ಈ ಉದ್ದೇಶನ ಮಾಡಿದ್ದಾರೆ. ಒಳ್ಳೆ ಪ್ಲಾನ್ ಅನ್ಸುತ್ತಲ್ವಾ? ನಿಮ್ಗೂ ಸೇಫ್ಟಿ ಇರುತ್ತೆ, ಮಧ್ಯದಲ್ಲಿ ಹೋಗೋದಿರಲ್ಲ, ಜೊತೆಗೆ ನಿಮ್ಗೆ ಜೊತೆ ಬಿಹೇವಿಯರ್ ಎಲ್ಲ
ಬಿಹೇವಿಯರ್ ಮಾಡ್ತಾರೆ. ನೀವು ಏನಾದ್ರು ಮರ್ತು ಕುದುರೆವನಿಗೆ ಆ ಟೋಕನ್ ಕೊಟ್ಬಿಟ್ರೆ ಅವ್ನು ಯಾವ ಬೇಕಾದ್ರೂ ಮಧ್ಯದಲ್ಲಿ ಇಳಿಸ್ ಹೋಗ್ಬೋದು. ಆ ಟೋಕನ್ ನ ಜೋಪಾನಾಗಿ ಇಟ್ಕೊಂಡಿರ್ಬೇಕು. ಅವ್ನು ನಿಮ್ಮ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿವರೆಗೂ ನೀವು ಸೇಫ್ಟಿ ಸ್ಲಿಪ್ ಇಂಪಾರ್ಟೆಂಟ್. ನೀವು ಫಸ್ಟ್ ಗೆ ಕೊಡ್ತೀರಾ ಅಥವಾ ಲಾಸ್ಟ್ ಕೊಟ್ಬಿಡ್ತೀರಾ? ನಮ್ಮನ್ನ ಇಳಿಸಿದ ಮೇಲೆ ಫಸ್ಟ್ ಕೊಡಬಾರ್ದು. ಫಸ್ಟ್ ಅಲ್ಲ, ನಮ್ಗೆ ನಾವ್ ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗೂ ಹೋದ್ಮೇಲೆ ಅವ್ನಿಗೆ ಆ ಟೋಕನ್ ಕೊಡ್ಬೇಕು. ಅವ್ನು ಅಕಸ್ಮಾತ್ ಕೇಳ್ತಾನೆ ಅವಾಗ ಆತರ ಕೇಳಲ್ಲ ಅವರು ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅವ್ರು ಮಾಡ್ತಾರೆ. ಓಕೆ ಓಕೆ. ಅಲ್ಲಿ ಏನ್ ಕುದುರೆ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅವರು ಲೋಕಲ್ ಏಟ್ಸ್ ಇರ್ತಾರ ಅಥವಾ ಎಲ್ಲಿಯವರು ಇರ್ತಾರ? ಎಲ್ಲ ಲೋಕಲ್ ಅವರು. ನಮ್ಮನ್ನ ಬೆಳಗಿನ ಹೆಚ್ಚು ಬೆಳಗ್ಗೆ 8 ಗಂಟೆಯಿಂದ ಹೊರಟ್ರೆ ಪಂಚತರಣಿ ಹೋಗಕ್ಕೆ ಸಂಜೆ 5 ಗಂಟೆ ಬೇಕು. ಅವರು 2 hours ಅಲ್ಲಿ ಆ ಕುದುರೆ ವಾಪಸ್ ಬಂದಿರ್ತಾರೆ. ಅಂದ್ರೆ ನಮ್ಮ ಲೋಕಲ್ ಆಟೋದವರು ಡ್ರೈವರ್ ಹೆಂಗಿರ್ತಾರೆ ಆ ಟೈಪ್ ಅವ್ರಿಗೆ ಅದು ಈಸಿ ಆಗಿರುತ್ತೆ. ಅವ್ರು ಕುದುರೆ ಪಟಾಪಟ ಹೋಗ್ತಾರೆ, ಅಷ್ಟೊಂದು ಇದಿರ್ತಾರ ಅವರು. ಪಾಪ ನೀವು ಕುದುರೆ ಮೇಲೆ ಕೂತಿರ್ತೀರಿ, ಅವ್ರು ನಿಮ್ ಕುದುರೆ ಇಟ್ಕೊಂಡಿರ್ತಾರೆ, ನಿಮ್ಗೆ ಏನ್ ಫೀಲ್ ಆಗುತ್ತೆ ಸರ್? ಅಯ್ಯೋ ಅನ್ಸ್ಬಿಡುತ್ತೆ ಪಾಪ ಅವ್ರು ನೋಡಿದಾಗ. ಅದ್ರ ಕುದುರೆಗಳಂತೂ ಬಹಳ ಕಷ್ಟಪಡ್ತಾರೆ, ಇದು ಮಾಡ್ತಾರೆ. ನಮಗೆ ಆಪ್ಷನ್ ಇರಲ್ಲ, ಅವ್ರಿಗೂ ಒಂದು ಲೈಫ್ ಇದಾಗುತ್ತೆ. ಅವ್ರಿಗೆ ನಾವು ಕುದುರೆ ಪಾಪ ಅನ್ಸುದ್ರೆ ಇವಾಗ ಅವ್ರದ್ದು ನೋಡ್ಬೇಕಲ್ಲ. ಎಲ್ಲಾ ತರಕ್ಕೂ ಹ್ಯೂಮನ್ ಬೀಯಿಂಗ್ ಹೆಂಗೆ ಕುದುರೆ ಎಷ್ಟೋ ಕಡೆ ಬೀಳ್ತವೆ. ನಾವು ಕೂತಾಗ ಇದು ಬಿದ್ರು ಇದ್ರಲ್ಲಿ ಎರಡು ಕಡೆ ಕಾಲು ಒಟ್ಟಿಗೆ ಹೋಗ್ಬಿಡ್ತದೆ. ಕುದುರೆ ಕಾಲು ಹಿಂದೆ ಕಾಲು ಮುಂದೆ ಕಾಲು ಎರಡು ವಯಸ್ಸೊಳಗು. ಒಂದ್ ಕಾಲು ಉತ್ಕೊಂಡ್ರೆ ಹೆಂಗಾದ್ರು ಅದು 3 ಕಾಲಲ್ಲಿ ಎದ್ಬಿಡ್ತದೆ. ಅದೇ 2 ಕಾಲು ಸಿಗಾಕೊಂಡ್ಬಿಡ್ತು. ಇಲ್ಲಿ ಗಣೇಶ್ ಸ್ಟಾಪ್ ಇಂದ ಸ್ವಲ್ಪ ಮುಂದೆ ಕುದುರೆ ಮತ್ತೆ ಮುಂದುವರೆದ್ರಿ. ಅದು ಮುಂದುವರೆದು ಅದೇನಾ ಅಷ್ಟೇನ್ ಸಮಯ. ಆ ಕುದುರೆಗಳು ಮತ್ತೆ ಬೇಗ ಎದ್ದು ಇದ್ ಮಾಡ್ತಾರೆ. ಅಲ್ಲಿ ಒಬ್ರಿಗೊಬ್ರು ಸಹಕಾರ ಮಾಡ್ತಾರೆ ಅವ್ರದಲ್ಲೇ. ನಾವು ದುಡ್ಡು ಸುಮಾರು ಕೊಟ್ಟಿದ್ವಿ. ನಾವು ಟಿಪ್ಸ್ ಸೌತ್ ಇಂಡಿಯನ್ ಅಲ್ಲೇ ಸ್ವಲ್ಪ ಆರಾಮಾಗಿ ಬದುಕ್ತಾ ಇರೋದು. ನಾರ್ತ್ ಇಂಡಿಯಾ ಬಹಳ ಕಷ್ಟ. ತುಂಬಾ ಅದ್ರಲ್ಲೇ ಏನು ಮಾತಾಡಂಗೆ ಇಲ್ಲ. ಅಲ್ಲಿ ಮನೆಗಳೆಲ್ಲ ಇದಾವ, ಅಲ್ಲಿ ನಿಮ್ಗೆ ಕಾಣುತ್ತವ ಏನಾದ್ರು? ರಿಸರ್ವ್ ಅದು ಗೌರ್ಮೆಂಟ್ ನಿಮ್ಗೆ ಏನ್ ಚಂದನವಾಡಿ ಇದೆ ಅಲ್ಲಿಗೆ ಲಾಸ್ಟ್. ಅಲ್ಲಿಂದ ಮುಂದಕ್ಕೆ ಯಾರಿಗೂ ಅಲೋನೇ ಇಲ್ಲ. ನೀವು ಏನ್ ಅಮರನಾಥ್ ಯಾತ್ರೆ ಶುರು ಆಗುತ್ತೆ ಅವಾಗ ಮಾತ್ರ 1.5 ತಿಂಗಳು ಹೊರಗಡೆ ಬಿಡ್ತಾರೆ ಹೊರತು ಆಮೇಲೆ ನಿಮ್ಗೆ ಅಲ್ಲಿ ಯಾರು ಎಂಟ್ರಿ ಇಲ್ಲ. ಅದೊಂದು ರೆಸ್ಟ್ರಿಕ್ಟೆಡ್ ಏರಿಯಾ ಅದು. ನಮಸ್ಕಾರ ಉಮಾಪತಿ ಅವರೇ. ಸರ್ ಹೇಳಿ, ನೀವು ಯಾಕಂದ್ರೆ ಅವರೆಲ್ಲ ಒಂದು 50 ದಾಟ್ದವ್ರಿದ್ದಾರೆ, ನೀವು 50 ಒಳಗಿದ್ದೀರಾ. ಸೊ ನಿಮ್ಮ ಫೀಲಿಂಗು ಅವ್ರ ಫೀಲಿಂಗು ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಈಗ ನನಗೆ ಏನ್ ತಿಳ್ಪಟ್ಟೆ ಅಂದ್ರೆ, ನಾವೇನ್ ಪಕ್ಕದಲ್ಲಿ ಒಂದು ಒಳ್ಳೆ ಪ್ಲೇಸ್ ಇದೆ ಅಂದ್ರೆ ನಾವು 2 ದಿನ 3 ದಿನ ಹೋಗ್ಬಿಟ್ಟು ಬಂದ್ಬಿಡೋಣ, ಅಥವಾ ಪ್ರೋಸೆಸ್ ಏನಿರುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ನೀವುಗೆ ಗೊತ್ತಿರೋದ್ರಿಂದ ಈ ಅಮರನಾಥ್ ಯಾತ್ರೆಯನ್ನ ಹೇಗೆ ಪ್ಲಾನ್ ಮಾಡಬೇಕು ಅಂತ ಹೇಳ್ತೀರಾ? ಸ್ಟಾರ್ಟಿಂಗ್ ಪ್ರೋಸೆಸ್ ಹೇಗಿದೆ ಸರ್ ಅದು? ಸರ್ ನಾನು ಭಾರತ ಒಂದು 80% ಸುತ್ತಿದ್ದೀನಿ. ಸೊ ಅದರಲ್ಲಿ ಅಮರನಾಥ್ ಯಾತ್ರೆ ಹೋಗಿರಲಿಲ್ಲ. ಸೊ ನರೇಂದ್ರ ಸಿಂಗ್ ಅವ್ರ ಮಿಸಸ್ ಬಂದು ಉಮಾಪತಿ ಅವರೇ ಅಮರನಾಥ್ ಯಾತ್ರೆದು ಆರ್ಗನೈಸರ್ ಇದ್ದಾರೆ ಅಂತ ಹೇಳಿದ್ರು. ಅವ್ರ ಜೊತೆ ಚಾರ್ಧಾಮ್ ಯಾತ್ರೆ ಮಾಡಿದ್ದೆ, ಹಂಗಾಗಿ ಒಳ್ಳೆ ಆರ್ಗನೈಸರ್ ಅಂತ ಗೊತ್ತಿತ್ತು ನನಗೆ. ಆವಾಗ ಚಾರ್ಧಾಮಿಗೆ ಕೆ ವೆಂಕಟೇಶ್ವರು ಮತ್ತು ಇವರು ಎಲ್ಲ ಬಂದಿದ್ರು. ಆರ್ಗನೈಸರ್ ಹೆಸರು ಹೇಳಿದಕ್ಕೆ ಒಂದ್ಸರಿ ಆಯ್ತು ಹೊರಡೋಣ ಅಂತ ಹೇಳಿದೆ. ಯಾಕೆಂದರೆ ಆರ್ಗನೈಸರ್ ಚೆನ್ನಾಗಿದ್ರೆ ನಮಗೆ ಟೂರ್ ಚೆನ್ನಾಗಾಗುತ್ತೆ. ಸೊ ಅಮರನಾಥ್ ನಂಗೆ ಅವಾಗ ಏನು ಗೊತ್ತಿರಲಿಲ್ಲ ಪ್ರೊಸೀಜರು. ಸರಿ ಆಯ್ತು ಹೋಗ್ತೀನಿ ಅಂದೆ. ಸರಿ ಹೋಗ್ತೀವಿ ಅಂದಕ್ಕೆ ಇನ್ನೇನು ಆಧಾರ್ ಕಾರ್ಡ್ ಒಂದು ಇದ್ರ ಪ್ರಕಾರ ಕೊಟ್ಟು ರಿಜಿಸ್ಟರ್ ಮಾಡಿಬಿಟ್ಟಿದ್ವು. ಎಲ್ಲಿ ಇವರಿಗೆ ಆರ್ಗನೈಸರಿಗೆ ಅಷ್ಟೇ, ಟೋಕನ್ ಅಡ್ವಾನ್ಸ್ ಕೊಟ್ಟು ಬಿಟ್ಟಿದ್ವು. ಸೊ ಆಮೇಲೆ ಬಂದು ಇವರು ಮನೆಯವ್ರು ಹೇಳಿದರು ಮೆಡಿಕಲ್ ಸರ್ಟಿಫಿಕೇಟ್ ಆಗಬೇಕು ಅಂತ. ಆಮೇಲೆ ಸರಿ ಆಯ್ತು, ಈಗ ನಮ್ಮ ತಾಲೂಕ್ ಮೆಡಿಕಲ್ ಸರ್ಟಿಫಿಕೇಟ್ ಅಲ್ಲಿ ಇದು ಮಾಡಿಸಿದ್ರೆ ಆಗಲ್ಲ. ಮೆಡಿಕಲ್ ಹೇಗೆ ತಗೋಬೇಕು? ಅದು ಹಾಸನ್ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಅಲ್ಲೇ ತಗೋಬೇಕು. ಮತ್ತೆ ಎಲ್ಲಾ ಡಾಕ್ಟರ್ಗಳು ಚೆಕ್ ಮಾಡ್ಬೇಕು ನಮಗೆ. ಸೀದಾ ಹೋದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ಗೆ ಫಸ್ಟ್ ಹಾಸ್ಪಿಟಲ್ ಹೆಂಗೆ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಟೋಕನ್ ತಗೊಂಡು ಆ ರೆಸಿಪ್ಟ್ ಇಟ್ಕೊಂಡು, ಈಗ ನಾವು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ, ಐ ಡಾಕ್ಟರ್ ಹತ್ರ ಪ್ರತಿಯೊಂದು ಟೋಟಲ್ ಬಾಡಿ ಇದು ಮಾಡ್ಬಿಟ್ಟು ಅವ್ರ ಒಂದು ಸರ್ಟಿಫಿಕೇಟ್ ಮಿಲಿಟರಿ ಸೆಲೆಕ್ಷನ್ ತರ ಆಗಿರುತ್ತೆ. ಮಿಲಿಟರಿ ಸೆಲೆಕ್ಷನ್ ಪ್ರಕಾರ ಕೊಡ್ತಾರೆ. ಅದಕ್ಕಿಂತ ಮುಂಚೆ ನಮಗೆ ಅಮರನಾಥ್ ಯಾತ್ರೆ ಹೋಗ್ಬೇಕು ಅಂದ್ರೆ ಆ ಅಪ್ಲಿಕೇಶನ್ ತಗೋಬೇಕು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಲ್ಲ ಜಮ್ಮು ಕಾಶ್ಮೀರ ಬ್ಯಾಂಕ್ ಅಲ್ಲಿ ಮಾತ್ರ ಕೊಡ್ತಾರೆ ಅದು. ಸೊ ಇಲ್ಲ ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಗೊತ್ತಿದ್ದವರು. ನಮಗೆ ಅವ್ರು ಇಲ್ಲ ಹಾಸನಲ್ಲಿ ಸಿಗುತ್ತೆ ಅಂತಿದ್ರು, ನಾವು ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿರ್ಲಿಲ್ಲ. ಹಾಸನಲ್ಲಿ ಸಿಗುತ್ತೆ ಅಂತಿದ್ರು, ನಿಮಗೆ ಈ ತರ ಸರ್ಟಿಫಿಕೇಟ್ ಬರುತ್ತೆ ನೋಡಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಕೊಡ್ತಾರೆ. ಇದನ್ನ ಸರ್ಟಿಫಿಕೇಟ್ ನ ಫಿಲ್ ಮಾಡಿ ನಾವು ಹಾಸ್ಪಿಟ್ಲ್ಗೆ ಒಂದು ಕಾಪಿ ಕೊಡ್ಬೇಕು. ಆಮೇಲೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಎಲ್ಲ ಚೆಕ್ ಆದ್ಮೇಲೆ ಸೀಲ್ ಸಿಗ್ನೇಚರ್ ಹಾಕಿ ಅವರು ಡಾಕ್ಟರ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಿಗ್ನೇಚರ್. ಸೀಲ್ ಸಿಗ್ನೇಚರ್ ಇದು ಸರ್ಟಿಫಿಕೇಟ್ ನಮಗೆ ಅಲ್ಲಿಗೆ ಬೇಕಾಗುತ್ತೆ. ಅದಾದ್ಮೇಲೆ ಇದೆಲ್ಲ ಇಂಟರ್ನೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸೆಲೆಕ್ಟೆಡ್. ಈಗ ನಾವು ಏನಾರ ಇಶ್ಯೂಸ್ ಇದ್ರೆ ಹಾರ್ಟ್ ಇಂದ ಇಲ್ಲ ಕಣ್ಣಿಂದ ಏನಾರು ಇದ್ದಿದ್ರೆ ನಮಗೆ ಅಪ್ಲೋಡ್ ಆಗಲ್ಲ. ಎಲ್ಲ ಸರಿ ಇದೆ ಅಂತ ಅವ್ರು ಏನಾರ ಗೂಗಲ್ ಅಲ್ಲಿ ಇದ್ ಮಾಡ್ಕೊಂಡಿದ್ರೆ
ಈ ಬಾಲ್ತಾಲಿಂದ ನಮಗೆ ಸೆಲೆಕ್ಟ್ ಆಗಿದೆ. ಈಗ ನಮಗೆ ಹೋಗ್ಬೇಕಂದ್ರೆ ಈಗ ನಾವು ಈಗ ಬೇರೆ ತಿರುಪತಿ ಧರ್ಮಸ್ಥಳ ಇಲ್ಲೆಲ್ಲರೂ ಅಕಸ್ಮಾತ್ ಶಬರಿಮಲೆ ಹೋಗ್ಬೇಕಂದ್ರೆ ಇವತ್ತು ಹೊರಟ್ರೆ ನಾಳೆ ಹೊರಟ್ಬಿಡೋಣ ಅಂತ ಬೇಕಾದ್ರೆ ಡಿಸೈಡ್ ಮಾಡ್ಬೋದು. ಇದಂಗಲ್ಲ, ಇದು ನನಗೆ ಟಿಕೆಟ್ ಬುಕ್ ಆಗಿರೋದು ಏಪ್ರಿಲ್ 28ನೇ ತಾರೀಕು ರಿಜಿಸ್ಟರ್ ಆಗಿರೋದು. ನಮಗೆ ಜುಲೈ 8ನೇ ತಾರೀಕು 9ನೇ ತಾರೀಕಿಗೆ ದರ್ಶನ ಇದ್ದಿದ್ದು. ಸೊ ನಾವು 8ಕ್ಕೆ ಇಲ್ಲಿ ಬಿಡೋ ಪ್ಲಾನ್ ಇದೆ. ದರ್ಶನಕ್ಕೂ ಟೈಮ್ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಟೈಮ್ ಎಲ್ಲ. ಯಾಕೆಂದ್ರೆ 50 ದಿವಸ ನಿಮಗೆ ಬಾಕಿ ಅಂತ 365 ದಿವಸ ಅಲ್ಲಿ ಓಪನ್ ಇರಲ್ಲ, 50 ದಿವಸ ಮಾತ್ರ. ಅದರಲ್ಲಿ ಫಸ್ಟ್ 20 ಡೇಸು ಸ್ವಲ್ಪ ಜಾಸ್ತಿ ಇರುತ್ತೆ. ನನಗೆ ಅದನ್ನ ಸೋಮಶೇಖರ್ ಅವರು ಹೋಗ್ಬೇಕಾದ್ರೆ ಅವ್ರು ಹೇಳೋಗಿದ್ರು ನನಗೆ, ಫಸ್ಟಿಗೆ ಮಾತ್ರ ದರ್ಶನ ಆಗೋರಿಗೆ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ, ಆಮೇಲಿಂದ ಕರೆಕ್ಟಾಗಿ ಬರುತ್ತದು. ಸೊ ಹಾಗಾಗಿ ಏನ್ ಮಾಡಿದ್ವು ನಾವು, ಅವರು ಫಸ್ಟ್ ಹೋದ್ರು, ನಾವು ಅವ್ರ 2 ಡೇಸ್ ಲೇಟಾಗಿ ಸಿಕ್ತು ನಮಗೆ ಯಾವುದು ಅಲರ್ಟ್. ಈಗ ನಮಗೆ ಅಲ್ಲಿ ಸ್ಲಾಟ್ ಅಲರ್ಟ್ ಆಗ್ಬೇಕು, ಡೈರೆಕ್ಟ್ ಆಗಿ ಹೋದ್ರೆ ಅಲ್ಲೇನ್ ಬಿಡಲ್ಲ, ಕ್ಯೂ ನಿಂತ್ಕೋಬೇಕಲ್ಲಿ, ಕ್ಯೂ ನಿಂತ್ರು ಬಿಡಲ್ಲ. ನಮಗೆ ಈ ಸರ್ಟಿಫಿಕೇಟ್ ಇದಿದ್ರೆ ಟಿಕೆಟ್ ಇದ್ರೆ ಮಾತ್ರ, ಇದು ಅಲ್ಲಿದೆ ಟಿಕೆಟ್ ಕ್ರಾಸ್ ಚೆಕ್ ಮಾಡ್ತಾರಲ್ಲಿ. ಇದನ್ನ ಚೆಕ್ ಮಾಡಿ ನಮಗೆ ಒಂದು ID ಕಾರ್ಡ್ ಕೊಡ್ತಾರೆ. ಇದು ಬರೀ ಇದು ಕ್ರಾಸ್ ಚೆಕ್ ಅಲ್ಲ, ಇದನ್ನ ಚೆಕ್ ಮಾಡಿ ಇದೆಲ್ಲ ಅವರಿಗೆ ಸರೆಂಡರ್ ಮಾಡಿದ್ಮೇಲೆ ನಮ್ಗೊಂದು ID ಕಾರ್ಡ್ ಕೊಡ್ತಾರೆ. ಅದ್ರದ್ದು ID ಕಾರ್ಡ್ ಹೆಂಗ್ ಬರುತ್ತೆ ಅಂತ ಅದ್ರದ್ದೊಂದು ಇಲ್ಲೊಂದು ಟೆಂಪ್ರರಿ ಕಾಪಿ ತಕೊಂಡಿದ್ದೆ ನಾನು. ಸೊ ಇದು ನಮಗೆ ಇದರಲ್ಲಿ ಅವ್ರದ್ದು ನಂದು ID ಕಾರ್ಡಿನ ನಂಬರು, ಸೊ ಎಲ್ಲಿಂದ ಬಂದಿರೋದು ಅದನ್ನು ಸ್ಕ್ಯಾನ್ ಮಾಡಿದ್ರೆ ಅವರಿಗೆ ನಂದು ಫುಲ್ ಡೀಟೇಲು ಅಲ್ಲಿ ಅಮರನಾಥ್ ಯಾತ್ರೆನಲ್ಲಿ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ಆಮೇಲೆ ಫ್ಲೈಟಿಗೆ ಟಿಕೆಟ್ ಬುಕ್ ಮಾಡ್ಕೊಂಡ್ವು ನಾವು. ಆಮೇಲೆ ಇಲ್ಲಿಂದ ನಮಗೆ ಡೈರೆಕ್ಟ್ ಫ್ಲೈಟ್ ಸಿಕ್ಲಿಲ್ಲ, ಅವ್ರ ಆರ್ಗನೈಸರು ಡೆಲ್ಲಿಗೆ ಮಾಡ್ಬಿಟ್ಟು ಡೆಲ್ಲಿಯಿಂದ ಶ್ರೀನಗರ ಮಾಡಿದ್ವು. ಶ್ರೀನಗರದಲ್ಲಿ ಹೋದ್ಮೇಲೆ 3 ದಿವಸದಿಂದ ಬ್ಲಾಕ್ ಆಗಿದೆ ಅಮರನಾಥ್ ಯಾತ್ರೆ ಅಂತ ಹೇಳಿದ್ರು. ಆಮೇಲೆ ಸೊ ಏನ್ ಮಾಡೋದು, ನಾಳೆ ಒಂದ್ ದಿವಸ ಸೈಟ್ ಸೀನ್ ಮಾಡಿ ನಾಡಿದ್ದು ಟ್ರೈ ಮಾಡೋಣ ಅಂತ ಹೇಳಿದ್ರು. ಸೊ ಅವತ್ತು ಸೈಟ್ ಸೀನ್ ಮಾಡೋಕ್ಕೆ ಅಂತ ಹೊರಟಿಗೂ ಬೇಡ, ಬಾಲ್ತಾಲ್ ಹೋಗಿ ಆಲ್ಟ್ ಆಗ್ಬಿಡೋಣ ಅಂತ ಹೇಳಿದ್ರು. ನಮಗಿದ್ದಿದ್ದು ಬಾಲ್ತಾಲಿಂದ ಅಮರನಾಥ್ ಯಾತ್ರೆಗೆ ಇದಿದ್ದು ಸರ್ವಿಸ್ ನಮಗೆ. ಆಮೇಲೆ ಬಾಲ್ತಾಲಿಗೆ ಹೋದ್ವು. ಆನ್ ದ ವೇ ಒಳ್ಳೆ ಸೀನರೀಸ್ ಇತ್ತು, ಮಧ್ಯದಲ್ಲಿ ಸಿಂಧೂ ನದಿ ಹರಿತೇವೆ, ಸಿಂಧೂ ನದಿ ದಡದಲ್ಲೇ ಹೋಗ್ಬೇಕು ನಾವು ಇಲ್ಲಿಂದ. ಅದು ಹೋಗ್ಬೇಕಾದ್ರೆ ನಾವು ಇದೆಲ್ಲ ಅಪ್ಲಿಕೇಶನ್ ಎಲ್ಲ ಕೊಟ್ಟು ID ಕಾರ್ಡ್ ಕೊಡ್ತಾರೆ ನಮಗೆ. ಅದು ನಾವು ಫ್ಲೈಟ್ ಅಲ್ಲಿ ಹೋಗ್ಬೇಕಂದ್ರೆ ಫ್ಲೈಟ್ ಅಲ್ಲಿ ಎಲ್ಲಿ ಇಳಿಬೇಕಲ್ಲ, ಎಲ್ಲಿಂದ ನೀವು ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ? ಅಲ್ಲ, ನಮಗೆ ಈಗ ಬಾಲ್ತಾಲಿಂದ ನಾವು ನಡೆಯಕ್ಕೆ ಸ್ಟಾರ್ಟ್ ನಡೆಯಬೇಕು. ಫ್ಲೈಟ್ ಬಾಲ್ತಾಲ್ವರೆಗೂ ಹೋಗುತ್ತೆ? ಇಲ್ಲ, ಡೆಲ್ಲಿಯಿಂದ ಶ್ರೀನಗರಕ್ಕೆ. ಶ್ರೀನಗರ ಲಾಸ್ಟ್. ಆ ಕಡೆಯಿಂದ ಬಂದವರು ಕಾಟ್ರ ಜಮ್ಮುಲ್ಲಿ ಇಳ್ಕೋಬಹುದು, 2 ಕಡೆಯಿಂದನೂ ಇದು ಮಾಡ್ಕೋಬಹುದು. ಜಮ್ಮು ಕಡೆಯಿಂದ ಬಂದ್ರೆ ಪಂಚತರಣಿಗೆ ಬರ್ತಾರೆ ಅವರು. ನಾವು ಈ ಕಡೆಯಿಂದ ಹೋಗಿದ್ವು, ಶ್ರೀನಗರದಿಂದ ಬಾಲ್ತಾಲ್ ಕಡೆಗೆ ಹೋಗ್ತೀವಿ. ಸೊ ಬಾಲ್ತಾಲ್ ID ಕಾರ್ಡ್ ತಗೊಂಡು ಬಾಲ್ತಾಲ್ ತಲ್ತೀವೋ, ಅಲ್ಲಿ ಲಂಗರ್ಗಳಿವು, ಲಂಗರ್ ಅಂದರೆ ಭಂಡಾರ, ಪ್ರಸಾದದ ಭಂಡಾರಗಳು. ಸಾಯಂಕಾಲ ಒಂದು 5-5:30 ತಲ್ತೀವಿ. ಅಲ್ಲಿ ಸುತ್ತಾಡೋಕ್ಕೆ ತುಂಬ ಚೆನ್ನಾಗಿತ್ತು, ಯಾಕೆಂದರೆ ನಮ್ಗೆ ಇನ್ನೂ ಕತ್ಲೆ ಆಗಿರಲಿಲ್ಲ. ಈಗ ಕತ್ಲೆ ಆಗುತ್ತೆ, ರಾತ್ರಿ 8 ಗಂಟೆ ಆದರೂ ಕತ್ಲೆನೇ ಆಗಲ್ಲ ಅಲ್ಲಿ ಬೇಗ. ಬೆಳಿಗ್ಗೆ 4 ಗಂಟೆಗೆ ಬೆಳಕು ಹಗ್ಲು ಕಾಣ್ತಾ ಇರುತ್ತೆ, ಒಂದು ಸ್ವಲ್ಪನೂ ಕತ್ಲೆ ಇರಲ್ಲ. ರಾತ್ರಿ 8 ಗಂಟೆ ಆದ್ರೂ ಕತ್ಲೆ ಆಗಲ್ಲ ಈ ಏರಿಯಾ. ನಾವು ಈಗ ಇರೋ ಏರಿಯಾದಲ್ಲಿ ಈಗ ಸೋನಾ ಘಾಟ್ ಅಂತ ಇರೋದು ನಾವು. ಸೋನ್ ಘಾಟಲ್ಲಿ ಇವತ್ತು ಹಿಂಗಿದೆ ವೆದರು ನೋಡಿ. ಈಗ ಸಮಯ ಬೆಳಗ್ಗೆ 4:40, ಇಷ್ಟು ಬೆಳಕಿದೆ. ನಮ್ಮ ಕಡೆ 6:30-7 ಗಂಟೆ ಆಗ್ಬೇಕು ಈ ಬಿಸಿಲು ಬರೋಕ್ಕೆ. ಈಗ ಇಲ್ಲಿ ಆಲ್ರೆಡಿ ಈ ವೆದರಲ್ಲಿ ಇದೀವಿ ನಾವು. ಆಗಲ್ಲ ನೋಡ್ತಾ ಇದ್ವು. ಆಮೇಲೆ ಪ್ರಸಾದಕ್ಕೆ ಮತ್ತೆ ಎಲ್ಲಾ ತರದ ತಿಂಡಿ ತಿನಿಸು, ಪಾನಿಪುರಿಯಿಂದ ಹಿಡಿದು ಬೀಡಿ ಸಿಗರೇಟ್ ಎಣ್ಣೆ ಬಿಟ್ಟಿನೆಲ್ಲ ಸಿಗುತ್ತೆ ಅಂತ ಕೇಳಿ. ಅಲ್ಲಿ ಎಲ್ಲಾ ತರದ ಫುಡ್ ಯಾವ್ಯಾವ ಸ್ಟೇಟ್ ಇಂದಿದೆ ಎಲ್ಲಾ ತರದ ಫುಡ್ ಅನ್ನು ಪ್ರಸಾದವಾಗಿ ಅಲ್ಲಿ ಫ್ರೀಯಾಗಿ ಉಚಿತವಾಗಿ ರಾತ್ರಿ ಲೇಟಾಗಿ ಬಂದ್ರು ಕೊಡ್ತಾರೆ. ಇಲ್ಲ ನಾವು ಹೋಗಿ ಟೈಮಿಗೆ ಅಲ್ಲೇ ಇದ್ರೆ ನಡೀತಾ ಇರುತ್ತೆ, ಪ್ರಸಾದ ತಿನ್ಕೊಂಡ್ ಬರ್ಬೋದು. ಆಮೇಲೆ ಕುದುರೆ ಬುಕ್ ಮಾಡ್ಬೇಕಾಯ್ತು ನಾವು ಮಾರನೇ ದಿವಸಕ್ಕೆ. ನಾವು ಹೆಲ್ತಿ ಆಗಿದ್ದೀವಿ ನಡಿತೀವಿ ಅನ್ಕೊಂಡಿದ್ವು. ಮತ್ತು ನಾನು ಅಮರನಾಥ್ ಯಾತ್ರೆ ಬುಕ್ ಆಗಿ ಇಷ್ಟು ನಡಿಬೇಕು ಅಂತ ಗೊತ್ತಾದಾಗ 1.5 ತಿಂಗಳಿಂದ ಯೋಗಕ್ಕೆ ಹೋಗ್ತಾ ಇದ್ದೆ. ಇವರು ಯೋಗ ಶಿಕ್ಷಕರು ಅವರು. ನಾವು ಇವ್ರ ಜೊತೆಗೆ ಯೋಗಕ್ಕೆ ಹೋಗ್ತಾ ಇದ್ದೆ. ಮತ್ತು ಡೈಲಿ 8 ಕಿಲೋಮೀಟರ್ ನಡೀತಾ ಇದ್ದೆ. ಸೋಮಶೇಖರ್ ಅವ್ರು ಹೇಳಿದ್ರು ಸುಮ್ಮನೆ ಹೋಗೋಕ್ಕಾಗಲ್ಲ, ಇವತ್ತು ತುಂಬ ಕಷ್ಟ ಆಗುತ್ತೆ ಅಂತ. ನಂಗೆ ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು. ನಾನು ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾರೆ ಸೊ ನಂಗೆ ಇರಲ್ಲ. ಈಗ ನಾವು 3 ತಿಂಗಳು ಮುಂಚೆ ಮಾಡಿಸೋದು. ಸೊ ನಾವು ಹೊರಟಾಗ ನಂಗೆ ಒಂಚೂರು ಚಳಿ ಆದರೂ ನಂಗೆ ಆಗಲ್ಲ, ವೀಸಿಂಗ್ ಬರುತ್ತೆ. ಸೊ ನಾನು ಅದನ್ನ ಇನ್ಫಾರ್ಮು ಮಾಡಿರಲಿಲ್ಲ, ಯಾಕೆಂದರೆ ದೇವ್ರ ದರ್ಶನ ಆಗಬೇಕು ಅನ್ನೋದು ನಂಗೆ ಒಂದಿತ್ತು. ಈ ದೇವ್ರ ದರ್ಶನ ಅಂದರೆ ಭಾಳ ಸ್ವಲ್ಪ ಇಷ್ಟ ನನಗೆ. ಹಂಗಾಗಿ ಇದಕ್ಕಿದ್ದಂಗೆ ಹೊರಟು ಆಮೇಲೆ ಬಾಲ್ತಾಲಿಂದ ಕುದುರೆ ಬುಕ್ ಆಯ್ತು ನಮಗೆ. ಮಾರನೇ ದಿವಸ ಬೆಳಿಗ್ಗೆ 2 ಗಂಟೆಗೆ ಕುದುರೆಗೆ ಕ್ಯೂವಿಗೆ ಬಂದ್ವು ನಾವು. 5 ಗಂಟೆಗೆ ಗೇಟ್ ಓಪನ್ ಆಯಿತು. ಸೊ 5 ಗಂಟೆಯಿಂದ 2 ಗಂಟೆ ಟೈಮ್ ನಾವು ಅಲ್ಲೇ ಕ್ಯೂ ಪಾಸ್ ಆಗ್ಬೇಕು. ಯಾಕೆಂದರೆ ಎಲ್ಲ ID ಕಾರ್ಡ್ ಚೆಕ್ ಆಗಿ ಕುದುರೆನೂ ಸ್ಕ್ಯಾನ್ ಆಗಿ ಆಮೇಲೆ ನಮಗೆ ಒಳಗೆ ಬಿಡ್ತಾರೆ ಅಲ್ಲಿಗೆ. ಯಾವುದು ಬಾಲ್ತಾಲ್ ದಾರಿ, ಅಮರನಾಥ್ ಹೋಗೋ ದಾರಿಗೆ ಗೇಟಿಗೆ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಟ್ಟು 1.5-2 ಕಿಲೋಮೀಟರ್ ಕುದುರೆ ನಡ್ಕೊಂಡು ಹೋಯ್ತು ಅಷ್ಟೇನೆ. ಆಮೇಲೆ ಕುದುರೆಯವ್ರನ್ನ ಸ್ಟಾಪ್ ಮಾಡ್ಬಿಟ್ರು.
ನಡೆಯಕ್ ಬಿಡ್ಲಿಲ್ಲ ಅವರಿಗೆ. ಕುದುರೆಯವರು ಲಾಸ್ಟಿಗೆ ಹೋಗಿ ಅಂತ ಹೇಳಿ ನಡ್ಕೊಂಡು ಹೋಗೋರಿಗೆ ಬಿಟ್ವು. ನಾವೇನ್ ಮಾಡಿದ್ವು, ಇಳ್ದಿ ನಾವು ನಡ್ಕೊಂಡು ಹೋದ್ವು. ಕುದುರೆಯಿಂದ ಕೆಳಗಿಳಿದ್ರೆ ಕುದುರೆಯಿಂದ ಕೆಳಗಿಳಿದ್ವು. ಈ ನಮ್ಮ ಗ್ರೂಪ್ ಅಲ್ಲಿ ಇನ್ನ ಮಧುಕುಮಾರ್, ಯುವರಾಜ್ ಅಂತ ಎಲ್ಲ ಬಂದಿದ್ರು. ಅವರು ಯುವರಾಜು ಮತ್ತೆ ಅವ್ರ ಮಗಳು ಬಂದಿದ್ರು, ಅವ್ರು ಫಸ್ಟೇ ನಡ್ಕೊಂಡು ಹೋಗ್ಬಿಟ್ಟಿದ್ರು. ಆಮೇಲೆ ಮಧುಕುಮಾರ್ ಅವ್ರ ಮಿಸಸ್ ಎಲ್ಲ ಬಂದಿದ್ರು, ಅವ್ರು ನಮ್ ಜೊತೆಗೆ ಇದ್ರು. ಅವ್ರ ಹತ್ರ ಪರ್ಸಿ ಇತ್ತು. ಈ ಇವ್ರು ಹೇಳ್ದಂಗೆ ಪರ್ಸಿ ಅಂದ್ರೆ ಇದು ಟೋಕನ್ ಕುದುರೆದು. ಅವ್ರೇನ್ ಮಾಡಿದ್ರೆ ಫ್ರಾಡ್ಗಳು, ಅವರು ಟೋಕನ್ ನಾವು ಕೊಟ್ಬಿಟ್ರೆ ಅವ್ರಿಗೆ ಆಗ್ಲೇ ಎನ್ಕ್ಯಾಶ್ ಆಗ್ಬಿಡುತ್ತೆ ದುಡ್ಡದು. ನಮಗೆ ಎಲ್ಲಿ ಇರ್ತೀವಿ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಕೊಟ್ಬಿಟ್ಟಿದ್ರು. ಆಮೇಲೆ ಹಿಂಗೆ ನಡ್ಕೊಂಡೆ ತುಂಬಾ ದೂರ ಹೋಗಾಯ್ತು. ನಾವು 14 ಕಿಲೋಮೀಟರ್ ಅಂತ ಅಲ್ಲಿ ಡಿಸ್ಟೆನ್ಸ್ ಅಲ್ಲಿ ತೋರಿಸಿದ್ದಾನೆ. ಬಟ್ ಅದು ಜಾಸ್ತಿ ಇರ್ಬೋದು, 14 ಕಿಲೋಮೀಟರ್ ಇಲ್ಲ, ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ 14 ಕಿಲೋಮೀಟರ್ ಎಲ್ಲ ನಡೆದು ನಮಗೆ ಬಹಳ ಅಭ್ಯಾಸ ಇದೆ. ಐಸ್ ಇದ್ರೂ ನಡೀತಾನೆ ಇದ್ವು. ಇವರು ಡ್ರೈ ಫ್ರೂಟ್ಸ್ ಎಲ್ಲ ತಂದಿದ್ರು. ಅಲ್ಲಿ ಇಲ್ಲಿ ದಾರಿಲೆಲ್ಲ ಕೂತ್ಕೊಂಡು ತಿಂದು ಜಾಸ್ತಿ ರೆಸ್ಟ್ ಮಾಡಿಲ್ಲ. ಮತ್ ನಡೀತಾನೆ ಇದೀವಿ, ದಾರಿ ಸಾಕ್ತಾ ಇಲ್ಲ. ನಾವು ನಡೆದು ಕೊನೆಗೆ ಕಾಳಿ ಮಾತಾ ದೇವಸ್ಥಾನ ಅಂತ ಬರುತ್ತೆ. ಅಲ್ಲಿಂದ ಒಂದು 6 ಕಿಲೋಮೀಟರ್ ಹಿಂದೆ ಅವರ ಡಿಸ್ಟೆನ್ಸ್ ಹಾಕಿರೋದು. ಕಾಳಿ ಮಾತಾ ಟೆಂಪಲ್ ಅಂತ ಬರುತ್ತೆ. ಅಲ್ಲೊಂದು ಸ್ವಲ್ಪ ಕಡ್ದಾಗಿದೆ, ಸ್ವಲ್ಪ ಜನಕ್ಕೆ ಬಿಡ್ತಾರೆ. ಆ ಕಡೆಯಿಂದ ಬರೋರಿಗೆ ಮತ್ತೆ ಇದ್ ಮಾಡ್ತಾರೆ. ಕಾಳಿ ಮಾತಾ ದೇವಸ್ಥಾನದಿಂದನೇ ಅಮರನಾಥ ಕಾಣಿಸುತ್ತೆ ಗುಹೆ. ಬಟ್ ಎಷ್ಟು ನಡೆದ್ರು ಸಿಕ್ಕಲ್ಲ ನಮಗೆ. ನೋಡಕ್ ಕಾಣುತ್ತೆ, ಸಿಗ್ತಾ ಇಲ್ಲ. ನಡೆದು 5 ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತ ಹೇಳಿದ್ರು. ನಾವು 5 ಗಂಟೆ ಕಾಳಿ ಮಾತಾ ದೇವಸ್ಥಾನ ಸಂಜೆ ಬೆಳಗ್ಗೆನಾ? ಸಂಜೆ 5 ಗಂಟೆ ಕ್ಲೋಸ್. ನಾವು ಹೊರಟಿರೋದು ಹಿಂದಿನ ದಿವಸ ರಾತ್ರಿ 2 ಗಂಟೆಗೆ. ಬೆಳಕಿತ್ತು, ಅವಾಗ ಬೆಳಕಿರುತ್ತೆ ಅಲ್ಲಿ. 4 ಗಂಟೆಗೆಲ್ಲ ಫುಲ್ ಬೆಳಕಾರದು. ಫುಲ್ ಆಗುತ್ತೆ ಅಲ್ಲಿ. 8 ಕಾಲ ಆಗುತ್ತೆ ಕತ್ಲೆ. ಬೆಳಕಾಗೋದು 4 ಕಾಲಿಗೆಲ್ಲ ಪೂರ್ತಿ ಬೆಳಕಾಗ್ಬಿಡುತ್ತೆ. ಆಮೇಲೆ ಕಾಳಿ ಮಾತಾ ದೇವಸ್ಥಾನದ ಹಬ್ಬ ಇನ್ನೊಂದು ಅರ್ಧ ಗಂಟೆಲಿ ದರ್ಶನ ಆಗುತ್ತೆ ಅನ್ಕೊಂಡು ಒಂಚೂರು ಉಸಿರು ಬಿಟ್ವು. ಆಮೇಲೆ ನಂಗೆ ನಡಿಬೇಕಾದ್ರೆ ಬೇರೆ ಆಗಲ್ಲ, ಸ್ವಲ್ಪ ಅಪ್ಪು ಬಂದಕ್ಕೆ ವೀಜಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವ್ರೊಂದು ಕೊಟ್ರು ಟಿಪ್ಸ್, ನೆಲ ನೋಡ್ಕೊಂಡು ನಡೀರಿ ಅಂತ. ಆಮೇಲೆ ನೆಲ ನೋಡ್ಕೊಂಡು ನಡೆದ್ರೆ ಗೊತ್ತಾಗಲ್ಲ. ಗುರಿ ನೋಡ್ಕೊಂಡು ನಾವು ಅಲ್ಲಿ ಇದೆ ಅಂತ ನೋಡ್ಕೊಂಡು ನಡೆದ್ರೆ ಒಂಥರ ಅಯ್ಯೋ ಅನ್ಸೋದು. ಮತ್ತೆ ಇದಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನಂಗೆ. ಆಮೇಲೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ ಐಸ್ ಮೇಲೆ ನಡ್ಕೊಂಡು ಹೋದ್ವು. ಕಾಳಿ ಮಾತಾ ದೇವಸ್ಥಾನದಿಂದ ಪೂರ್ತಿ ಐಸ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಈ ಕಡೆ ಜರಿ ಹಿಂಗ್ ಹೊಡ್ಕೊಂಡು ಹೋಗ್ತಾ ಇರುತ್ತೆ, ಈ ಕಡೆ ಐಸು ಬ್ರಿಡ್ಜ್ಗಳಿರುತ್ತೆ. ಲ್ಯಾಂಡ್ ಸ್ಲೈಡ್ ಏನಾರಾದ್ರೆ ಬ್ರಿಡ್ಜು ಜರಿ ಗಿರಿ ಏನಿದೆ ನಾವು ಸಮೇತ ಕುದುರೆ ಗಿದ್ರೆ ಎಲ್ಲರೂ ಸೇರಿ ಕೆಳಕ್ ಹೋಗ್ಬಿಡ್ತೀವಿ. ಯಾವಾಗ ಆಗ್ತಾ ಇರುತ್ತೆ ಆತರ. ಅಲ್ಲಿ ರೊಟೀನ್ ಅದು, ಏನು ಮಾಡಂಗಿಲ್ಲ. ಈಗ್ಲೂ ಮೊನ್ನೆ ಎಲ್ಲ ಆಗಿದೆ ಅಂತ ಹೇಳಿ ಟಿವಿನಲ್ಲಿ ಬರ್ತಾ ಇತ್ತು ಲಾಸ್ಟ್ ವೀಕ್. ಈಗ ಯಾವುದೇ ಅಮರನಾಥ್ ಯಾತ್ರೆಲ್ಲರೂ ವರ್ಷಕ್ಕೊಂದು 2-3 ಟ್ರಿಪ್ ಲ್ಯಾಂಡ್ ಸ್ಲೈಡ್ ಆಗೇ ಆಗುತ್ತೆ. ಮತ್ತೆ ಇಂಡಿಯನ್ ಆರ್ಮಿಗೆ ನಾವು ಗ್ರೇಟ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಅಕಸ್ಮಾತ್ ಈ ಕಾಳಿ ಮಾತಾ ದೇವಸ್ಥಾನದವರೆಗೂ ಹೋಗಿರ್ತಾರೆ, ಅಲ್ಲಿಂದ ಮುಂದಕ್ಕೆ ಹೋಗಕ್ ಆಗಲ್ಲ ಅಂದ್ರೆ ಅವರು ಸ್ವತಃ ಅವ್ರ ಹೆಗ್ಲು ಮೇಲೆ ಕೂರ್ಸ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಸಿ ಅವರಿಗೆ ಪ್ರೊಟೆಕ್ಷನ್ ಅಲ್ಲಿ ಕಳಿಸ್ಕೊಡ್ತಾರೆ ಇಂಡಿಯನ್ ಆರ್ಮಿ ಅವರು. ಆಲ್ರೆಡಿ ಅವ್ರು ಇಂಡಿಯನ್ ಆರ್ಮಿ ಅಂದ್ರೆ ಸುಮ್ನೆ ಅವ್ರು ನಮಗೆ ಕಾಯ್ಕೊಂಡು ನಿಂತಿರಲ್ಲ. ಅವ್ರ ಬಾಡಿ ಮೇಲೆ 40 kg ತೂಕ ಇರುತ್ತೆ. 40 kg ಅವ್ರು ಹಾಕೋ ಡ್ರೆಸ್ಸು, ಗನ್ನು, ಶೂ, ರೈನ್ ಕೋಟ್ಸ್ ಇರ್ಬೋದು, ಎಲ್ಲ ಸೇರಿ 40 kg ಅವ್ರು ಹೊತ್ಕೊಂಡು ನಿಂತಿರ್ಬೇಕು ನಮಗೋಸ್ಕರ ಕಾಯ್ಕೊಂಡು ಬೆಳಗ್ಗಿನ ಸಾಯಂಕಾಲದವರೆಗೂ. ಮತ್ತೊಂಚೂರು ಅಲ್ಲಾಡಲ್ಲ ಅವರು. ಅವ್ರ ಡಿಸ್ಟೆನ್ಸ್ ಲೊಕೇಶನ್ ಏನ್ ಹಾಕೊಟ್ಟಿರ್ತಾರೆ ಅದನ್ನೇ ಗುರಿಯಾಗಿ ಇಟ್ಕೊಂಡು ನೋಡ್ತಾ ಇರ್ತಾರೆ. ಮತ್ತೊಂದು ಲ್ಯಾಂಡ್ ಸ್ಲೈಡ್ ಆಗ್ಬೇಕಾದ್ರೆ ಅವ್ರಿಗೆ ಅದು ಹೆಂಗೆ ಗೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಹಿಂದೆ ಇರೋರ್ನೆಲ್ಲ ಸ್ಟಾಪ್ ಮಾಡ್ತಾರೆ, ಆ ಕಡೆ ಇರೋರ್ನ ಆ ಕಡೆಯವ್ರಿಗೆ ಸ್ಟಾಪ್ ಮಾಡಕ್ ಇನ್ಫಾರ್ಮೇಶನ್ ಮಾಡ್ತಾರೆ. ಆಮೇಲೆ ಮತ್ತೆ ಕಳಿಸ್ಕೊಡ್ತಾರೆ. ಫೋನ್ ಎಲ್ಲ ಸಿಗುತ್ತೆ ಸರ್ ಅಲ್ಲಿ? ಫೋನು BSNL ಮಾತ್ರ ಸಿಗುತ್ತೆ, ಅದು ಪೋಸ್ಟ್ ಪೇಡ್. ಇಲ್ಲಾಂದ್ರೆ ಅಲ್ಲಿ ಹೋಗಿ ಬೇರೆ ಸಿಮ್ ತಗೋಬೇಕು ನಾವು. ಈಸಿಯಾಗಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಎಲ್ಲರೂ ಪೋರ್ಟ್ ಆಗಿದ್ರು, ಇಲ್ಲಿಂದಾನೆ ಪೋರ್ಟ್ ಆಗಿ ಹೋಗ್ಬಿಟ್ಟಿದ್ರು ಇದಕ್ಕೆ ಪೋಸ್ಟ್ ಪೇಡ್ಗೆ. ಸೊ ನಾನೇನು ಏನು ತಗೊಂಡು ಹೋಗಿರ್ಲಿಲ್ಲ, ಇರೋ ಮೊಬೈಲ್ಗೆ ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ ಅಂತ ಸುಮ್ಮನಿದ್ದೆ. ಫೋನ್ ಸಿಕ್ತಿತ್ತಾ? ಫೋನ್ ಸಿಕ್ತಿರ್ಲಿಲ್ಲ, ನಂಗೆ ಒಬ್ಬಂಗ್ ಸಿಕ್ತಿರ್ಲಿಲ್ಲ. ಬಟ್ ನಾನು ಅವ್ರ ಜೊತೆಗೆ ಇದ್ದೆ, ಅವ್ರೊಬ್ರು ಫೋನ್ ಸಿಕ್ಕದು. ಆಮೇಲೆ ಇವರು ನಮ್ ಜೊತೆಗೇನೆ ಇದ್ರು. ಈಸಿಯಾಗಿ ನಡ್ಕೊಂಡು ಹೋದ್ವು. ಕೊನೆಗೆ 7 ಗಂಟೆ, ಅವತ್ತು 3 ದಿವಸದಿಂದ ಸನ್ನಿಧಾನ ಬ್ಲಾಕ್ ಆಗಿದ್ರಿಂದ ನಮಗೆ 7 ಗಂಟೆಗೆ ಮೆಟ್ಲತ್ತಿದ್ವು. ಎಷ್ಟು ಗಂಟೆ? ರಾತ್ರಿನೇ ಬೆಳಗ್ಗೆ? ರಾತ್ರಿ ಸಂಜೆ 7 ಗಂಟೆಗೆ ಮೆಟ್ಲತ್ತಿದ್ವು. ಆ ಕಡೆಯಿಂದ ಬರೋರ್ನೆಲ್ಲ ಸ್ಟಾಪ್ ಮಾಡಿದ್ರು. ಸೊ ನಾವು ಹೋಗ್ತಾ ಇದ್ದಿದ್ದು ಏನ್ ಜನ ಇದೀವಿ, ಮತ್ತೆ ಮೊಬೈಲ್ ಡಿಟೆಕ್ಟರ್ಗಳೆಲ್ಲ ಅಲ್ಲೊಂದು ಕಡೆ ಇಡಬೇಕು. ಸೊ ಅವಾಗ ಏನಾಯ್ತು, ಚೆಕಿಂಗ್ ಇದಾಯ್ತು. ಇನ್ನೇನು ಸ್ವಲ್ಪ ಜನ ಅಲ್ವಾ ಅಂತ ಅವರು ಆರಾಮಾಗಿದ್ವು. ನಾವು ಡಿವೈಸ್ ಏನು ಸರೆಂಡರ್ ಮಾಡ್ಲಿಲ್ಲ, ಸೀದಾ ತಗೊಂಡು ಹೋಗ್ಬಿಟ್ಟಿದ್ದೆ. ಹಂಗಾಗಿ ಸೈಲೆಂಟ್ ಮಾಡ್ಕೊಂಡು ಸೀದಾ ತಗೊಂಡು ಹೋದ್ವು. ಬಟ್ ಹಂಗ್ ತಗೊಂಡು ಹೋಗ್ಬಾರ್ದು, ತಪ್ಪದು. ತಪ್ಪದು. ಏನಂದ್ರೆ ಅದು ಇಡಕ್ ಹೋದ್ರೆ ನಮಗೆ ಎಲ್ಲಿ ದೇವಸ್ಥಾನ ಕ್ಲೋಸ್ ಆಗ್ಬಿಡುತ್ತೋ, ಟೈಮ್ ಆಗ್ಬಿಡುತ್ತೆ ಅಂತ ಒಂದ್ಸರಿ ದರ್ಶನ ಆದ್ರೆ ಸಾಕು ಅಂತ ಸೀದಾ ದರ್ಶನಕ್ಕೆ ಹೋದ್ವು. ಎಲ್ಲರ ಕೈಲೂ ಮೊಬೈಲ್ ಹಂಗಂಗೆ ಇತ್ತು. ಬಟ್ ಏನು ನಾವು ಮೊಬೈಲ್ನ ಹೊರಗೆ ತೆಗಿಲಿಲ್ಲ. ಫೋಟೋ ಹೊಡ್ಕೋಬಹುದು ಸರ್ ಅಲ್ಲಿ? ಫೋಟೋ ಹೊಡ್ಕೋಬಹುದಾ? ಇಲ್ಲ. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್, ಮೊಬೈಲು, ಚಾರ್ಜರು, ಆಮೇಲೆ ಟಾರ್ಚು, ಯಾವುದು
ಕಾರಣ ಅಲ್ಲಿ ರೂಲ್ಸ್ ಬೆಲ್ಟ್ ಸಮೇತ ಅಲೋ ಇಲ್ಲ ಅಲ್ಲಿ, ರೂಲ್ಸ್ ಹಂಗ್ ಮಾಡಿದ್ದಾರೆ. ರೂಲ್ಸ್ ಹಂಗ್ ಮಾಡಿದ್ದಾರೆ. ಆಮೇಲೆ ಹತ್ತತ್ರ ಬಂದ್ವು, ಏನ್ ಮೆಟ್ಲು ಸಿಕ್ತು, ಒಬ್ಬ ಮೆಟ್ಲು ಸಿಕ್ತಲ್ಲ, ಆ ಮೆಟ್ಲು ಹತ್ತಕ್ಕೆ ಒಂದು ಸ್ವಲ್ಪ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಐಸ್ ಜಾಸ್ತಿ ಆಗುತ್ತೆ ಅಲ್ಲಿ. ಆ ಹೊರಗಡೆ ಬೆಟ್ಟ ಸುತ್ತ ಐಸ್ ಇರೋದು ನಮಗೆ ರಿವರ್ಸ್ ಆಗ್ತಾ ಇತ್ತು. ಹಬ್ಬ ಸದ್ಯ ಇನ್ನೆಂಗ ಬಂದ್ಬಿಟ್ನಲ್ಲ ತಲುಪ್ಕಂಡೆ ಅಂತ ಹೇಳಿ ಅಮರನಾಥ್ ದರ್ಶನ ಆಯ್ತು. ಶಿವ ಪಾರ್ವತಿದು ನಮಗೆ ಒಂದು 6 ಇಂಚ್ ಒಂದು 8 ಇಂಚ್ ಅಷ್ಟು ಕರ್ಗಿತ್ತು ಅನ್ಸುತ್ತೆ. ಇವ್ರಿಗೆ ಫುಲ್ ಸಿಕ್ಕಿರ್ಬೇಕು ಮೇ ಬಿ. ಅವ್ರು ನಮ್ಕಿಂತ 3 ದಿವಸ ಮುಂಚೆ ದರ್ಶನ ಮಾಡಿದ್ರು. ನಮಗೆ ಒಂದು 95% ಅಷ್ಟು ದರ್ಶನ ಆಯ್ತು. ಶಿವ ಪಾರ್ವತಿ ಗಣೇಶ ಇದೆಲ್ಲ ನೀಟಾಗಿ ದರ್ಶನ ಆಗುತ್ತೆ, ಎಲ್ಲರೂ ನೀಟಾಗಿ ನೋಡ್ಬೋದು. ಯಾಕೆಂದ್ರೆ ನಾವೇ ಲಾಸ್ಟ್ ಬ್ಯಾಚ್. ಈಗ ನಮಗೆ ಹಿಂದೆ ತಳ್ಳಕ್ ಯಾರಿಲ್ಲ, ಮುಂದೆ ಕ್ಲೋಸ್ ಮಾಡ್ತೀವಿ ಅನ್ನೋಕೆ ಅಲ್ಲೇನಿಲ್ಲ. ಒಂದ್ 2 ನಿಮಿಷ ನಿಂತ್ಕೋಬಹುದು ಅಲ್ಲಿ ನೋಡ್ತಾ. ಆರಾಮಾಗಿ ನಾವ್ ಹೋಗಿ ಟೈಮಿಗೆ ನಿಂತಿದ್ವು. ಬೇರೆ ರಶ್ ಈಗ 2 ಕಡೆಯಿಂದ, ಈಗ ಸಂಗಮ್ ಮತ್ತೆ ಪ್ಯಾಲ್ಗಾಮ್ 2 ಬಂದ್ರೆ ಸಂಗಮ್ ಅಂತ ಸಿಗುತ್ತೆ, ಸಂಗಮ್ ಟಾಪ್ ಅಂತ. ಸೊ ಸಂಗಮ್ ಟಾಪ್ ಇಂದ ಜಾಯ್ನ್ ಅಲ್ಲಿ ಹೋಗ್ಬೇಕಾದ್ರೆ ರಶ್ ಜಾಸ್ತಿ ಆಗುತ್ತೇನೋ, ಬಟ್ ನಮಗೆ ಟೈಮ್ ಆಗೋಗಿತ್ತಲ್ಲ, ನಡೆದು ಟೈಮ್ ಆಗೋಗಿತ್ತು. ಇದು ಅಮರನಾಥ್ ಶಿವ ಪಾರ್ವತಿ ಕೂತಿರೋ ಅಂತ ಜಾಗ ಇದು. ಅಲ್ಲಿ ಪಾರಿವಾಳಗಳು ಇದ್ವು, ನೋಡ್ಕೊ ಬಂದು ಈಗ ದರ್ಶನ ಮುಗಿಸ್ಕೊಂಡು ಇಳ್ದು ಬರ್ತಾ ಇದೀವಿ. ಒಳ್ಳೆ ದರ್ಶನ ಆಯ್ತು ದೇವರ ದಯದಿಂದ. ಆಮೇಲೆ ಈ ಮಧ್ಯದಲ್ಲಿ ಒಬ್ಬ ಕುದುರೆಯನ್ನು ನಮಗೆ ಮಿಸ್ ಮಾಡಿ ಹೋಗ್ಬಿಟ್ಟಿದ್ನಲ್ಲ, ಆಮೇಲೆ ಅವನು ಐಡೆಂಟಿಫೈ ಸ್ವಲ್ಪ ಯಾಕೋ ಮ್ಯಾಚ್ ಆಗ್ತಾ ಇತ್ತು. ನಾನು ಇವ್ರಿಗೆ ಹೇಳಿದೆ ಕುದುರೆವನ್ ಇದ್ದಾನೆ ಇಲ್ಲೇನೆ ಅಂತ. ಇವರು ನಾನೇ ಮರವು ಜಾಸ್ತಿ, ಅವ್ರು ಇವನಲ್ಲ ಅಂದ್ರು. ಇಲ್ಲ ನೋಡಿ ಬೇಕಾದ್ರೆ ಅವನಿಗೆ ಮಾತಾಡ್ಸಿ ಅಂತ ಅವ್ರು ಹಿಂದಿನಲ್ಲಿ ಮಾತಾಡಿದ್ರು. ಆಮೇಲೆ ಅವ್ರು ಹಿಂದಿನಲ್ಲಿ ಮಾತಾಡ್ಬೇಕಾದ್ರೆ ಅವನು ನಾನು ಇಲ್ಲೇ ಇರ್ತೀನಿ ಅಂತ. ಯಾಕಂದ್ರೆ ಅವ್ರು ನಮ್ಮ ಹತ್ರ ಚೀಟಿ ಇಸ್ಕೊಂಡಾಗಿತ್ತು, ಬಿಟ್ಟೋಗ್ಬಿಡುವ. ರಾತ್ರಿ 7 ಗಂಟೆ ನಮಗಂತೂ ಯಾವುದೇ ಕಾರಣಕ್ಕೂ ಬರಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ ನಡ್ಕೊಂಡು. ಮತ್ತೆ ಅಲ್ಲಿ ಉಳಿಯಂಗಿಲ್ಲ, ಯಾರಿದ್ದಾರೆ ಎಲ್ಲರೂ ಡೌನ್ ಬರ್ಲೇಬೇಕು. ಇಳಿಬೇಕಾದ್ರೆ ಕುದುರೆ ಮೇಲೆ ಬರ್ಬೇಕಾ? ಕುದುರೆ ಮೇಲೆ ಅಂದ್ರೆ ನಡ್ಕ ಬರ್ಬೋದು, ಬಟ್ ನಮಗೆ 7 ಗಂಟೆ ಆಗೋಗಿದೆ ಅಲ್ಲೇ. 7 ಗಂಟೆ ದರ್ಶನದಲ್ಲಾಗಿದೆ. ಆಮೇಲೆ ಎಲ್ಲರನ್ನು ಗುಡ್ಡೆ ಹಾಕೊಂಡ್ವು. ನಾವ್ ಎಷ್ಟು ಜನ ಇಲ್ಲಿಂದ ಹೊರಟಿದ್ವು, 10 ಜನ, 10 ಜನನು ಬಿಡ್ಲಿಲ್ಲ ಅಲ್ಲಿ ಕಾಯ್ಕೊಂಡು. ಇವ್ರದೊಂದು ಫೋನ್ ನೆಟ್ವರ್ಕ್ ಇತ್ತು, ಇವ್ರದ್ದು ಬೇರೆ ಬ್ಯಾಕಪ್ ಇಲ್ಲ, ಸ್ವಿಚ್ ಆಫ್ ಆಗಕ್ ಮೂಮೆಂಟು. ಆಮೇಲೆ ನನ್ನ ಹತ್ರ ಬ್ಯಾಕಪ್ ಬ್ಯಾಂಕರ್ ತಗೊಂಡೋಗಿದ್ದೆ, ಅದನ್ನ ಕೊಟ್ಟೆ. ಸೊ ಚಾರ್ಜಿಗೆ ಹಾಕೊಂಡು ಫೋನ್ ಮಾಡ್ತಾ ಇದ್ರು. ಆ ಮೈಕಲ್ ಬೇರೆ ಹೇಳ್ತಾ ಇರ್ತಾರೆ, ಕೇಳಿಸ್ತಾ ಇಲ್ಲ. ಆಮೇಲೆ ಎಲ್ಲರೂ ಸೇರಿದ್ವು. ಮತ್ತೆ ನಮ್ಮ ಜೊತೆ ಬಂದಿರೋದ್ರಲ್ಲಿ ನಮ್ಮ ಟೀಮ್ ಆರ್ಗನೈಸರ್ ಮಾಡಿರೋ ಟೀಮಲ್ಲಿ ಯಾದಗಿರಿ ಅವರೊಬ್ರು ಸಿಕ್ಕಿದ್ರು. ದೇವ್ರ ದರ್ಶನ ಮಾಡಕ್ಕೂ ಒಂದು ಅನುಗ್ರಹ ಇರ್ಬೇಕು ಅಂತೀವಲ್ಲ, ಅದೆಷ್ಟು ಸತ್ಯ ಅಂತ ನಮಗೆ ಅವಾಗ ಅನಿಸಿಕೆ ಆಯ್ತು. ಸರ್ ಅವ್ರು ಒಂದು 20 ಮೆಟ್ಲು ಕೆಳಗಿದ್ದಾರೆ, ಶಿವಮೊಗ್ಗದವರು. ಅವರು ಒಂದು 20 ಮೆಟ್ಲು ಕೆಳಗಿದ್ದಾರೆ, ಅವ್ರಿಗೆ ದರ್ಶನ ಸಿಕ್ಕಿಲ್ಲ. ಕಾರಣ ಅವ್ರಿಗೆ ಮನ್ಸೇ ಆಗಿಲ್ಲ ಅಲ್ಲಿ ಹೋಗಕ್ಕೆ. ಅವರಿಗೆ ನನ್ ಕಡೆಯವ್ರು ಯಾರು ಇಲ್ಲ, ನಾನು ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಮ್ಮನ್ನ ನೋಡಿದವ್ರು ಅವ್ರು ಅಲ್ಲೇ ಬಾಕಿದ್ರು. ನಾವು ದರ್ಶನ ಮಾಡ್ಕೊ ಬಂದ್ಬಿಟ್ಟಿದ್ವು. ಅವ್ರು ನಮಗೆ ಅಲ್ಲಿ ಹೇಳು ಇಲ್ಲ ನನ್ ದರ್ಶನ ಆಗಿಲ್ಲ ಅಂತ. 4 ಹೆಜ್ಜೆ ಮುಂದೆ ಹೋಗ್ಬಿಟ್ರೆ ಮುಂದೆ ಬರ್ಬೋದಿತ್ತು ಸರ್. ಇದಿದೆಯಲ್ಲ, ನಂಗೆ ಗೊತ್ತಿರೋರೊಬ್ರು ಶಿವಮೊಗ್ಗದವ್ರೆ 12 ಬಾರಿ ಹೋಗಿದಾರಂತೆ, ದರ್ಶನ ಆಗಿಲ್ಲ ಅವ್ರಿಗೆ. ಅಥವಾ ಊಟ ಸಿಗಲ್ಲ, ಅವಕಾಶಗಳಾಗಲ್ಲ. ಮತ್ ನಾ ಇಲ್ಲಿಂದ ಹೊರಡ್ಬೇಕಾರೇನೆ ಸರ್, ಬೆಳಿಗ್ಗೆ ನಮ್ಮ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ನಂದಿ ಇದೆ, ಅದ್ರ ಕಿವಿಲಿ ಹೇಳೋಗಿದ್ದೆ, ದೇವ್ರ ದಯದಿಂದ ಒಳ್ಳೆ ದರ್ಶನ ಆದ್ರೆ ಸಾಕು ನನಗೆ ಅಂತ. ಆಮೇಲೆ ಸಕಲೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಅಡ್ಬಿದ್ದು ಆಮೇಲೆ ಯಾತ್ರೆ ಪ್ರಾರಂಭ ಮಾಡಿದ್ ನಾವು ಮಾಡ್ಬೇಕಾದ್ರೆ ಅಂತ. ಅದ್ರ ಪ್ರಕಾರ ನಾನು ಅಲ್ಲಿ ಅಮರನಾಥ್ ನೋಡ್ದಕ್ಕೆ ನಮ್ ಬಸವಣ್ಣ ಒಂದ್ಸರಿ ಕಣ್ಮುಂದೆ ಬಂದಂಗಾಯ್ತು ನನಗೆ. ಇಷ್ಟೊಂದು ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಅಲ್ಲಿ. ಮತ್ತೆ ನಮ್ ಮುಂದೆನೆ ಉಸಿರಾಟ ಬ್ಲಾಕ್ ಆಗಿರೋರ್ನ, ಅಕಸ್ಮಾತ್ ತೀರೋಗಿರೋರ್ನೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ಮಿಲಿಟರಿ ಅವರು. ಪಾಪ ಈಗ ಅವೆಲ್ಲ ನೋಡ್ಕೊಂಡೇ ಮುಂದೆ ಹೋಗ್ಬೇಕು ನಾವು. ಬರ್ಬೇಕು ಹಾಗೆ ಆಗುತ್ತೆ, ಹೋಗ್ಬೇಕು ಹಾಗೆ ಬರ್ಬೇಕಾದ್ರೆ ನಮಗೆ ಕತ್ಲೆ, ಆ ಕುದುರೆ ಎಲ್ಲೆಲ್ಲಿ ಬಂತು ಅನ್ನೋದೇ ಅಗ್ಲಾಗಿದ್ರೆ ನಾವು ಬರಕ್ಕೆ ಆಗ್ತಾ ಇರ್ಲಿಲ್ಲ. ಡೌನ್ ಇರುತ್ತೆ ತುಂಬಾ, ಫುಲ್ ಡೌನ್. ಹೋಗ್ಬೇಕಾದ್ರು ಡೌನ್ ಅಪ್ ಎರಡು ಸಿಗುತ್ತೆ, ಬಟ್ ಹೋಗ್ಬೇಕಾದ್ರೆ ನಾವು ಬೆಳಕಲ್ಲಿದ್ವು. ಇದು ರಾತ್ರಿ ಕತ್ಲೆ, ಫುಲ್ಲು ಗೊಚ್ಚೆ, ಐಸು, ಭಾರಿ ಮಳೆ ಅಂದ್ರೆ ಅಸಾಧ್ಯ ಮಳೆ. ನಾವು ಇಷ್ಟು ವರ್ಷ ಮಲೆನಾಡಲ್ಲಿದ್ರು ಅಂತ ಮಳೆ ನೋಡಿಲ್ಲ ಬಿಡಿ. ಆಮೇಲೆ ರಾತ್ರಿ ಹತ್ತತ್ರ ಅವನು 12 ಗಂಟೆಗೆ ನಮಗೆ ಈ ಕಾಂಕ್ರೀಟ್ ರೋಡ್ ಹತ್ರ ಕರ್ಕ ಬಂದ ಕುದುರೆ ಅವನು. ಅಲ್ಲೊಂದು ನಮ್ದು ಕೈಲಿ ಹಿಡ್ಕೊಂಡ್ ಬಂದಿರ್ತಾರೆ, ಬಿಟ್ಬಿಡ್ತಾರ. ಕೆಲವು ಕಡೆ ಬಿಟ್ಟೇ ಬಿಡ್ತಾರೆ, ಕೆಲವು ಕಡೆ ಬಿಟ್ಟೇ ಬಿಡ್ತಾರೆ. ಅವ್ರು ಏನಾರ ಮಾಡ್ಕೊಂಡ್ಲಿ ಅಂತ ಸುಮ್ಮನೆ ಕೂತಿದ್ವು. ಟಾರ್ಚ್ ಏನಿರಲ್ಲ, ಇಲ್ಲ ಟಾರ್ಚ್ ಇರುತ್ತೆ, ಎಲ್ಲಿ ಏನು ನಮಗ್ ತೆಗಿಯಂಗಿಲ್ಲ, ಕುದುರೆ ಇಟ್ಕೊಂಡ್ರೆ ಸಾಕಾಗಿರುತ್ತೆ. ಯಾಕಂದ್ರೆ ನಮಗೆ ಟಾರ್ಚ್ ಇಟ್ಕೊಂಡ್ರೆ ಒಂದ್ ಕೈಲಿ ಲಗಾಮ ಮತ್ತೆ ಇದು ಗಟ್ಟಿಯಾಗಿ ಇದಿಟ್ಕೊಂಡ್ ಕೂರ್ಸ್ಕೊಬಿಟ್ಟಿರ್ತಾರೆ. ನಮಗೆ ಅದನ್ನ ಬಿಡೋದು ಅದೇ ಗ್ರಿಪ್ ನಿಮ್ಗೆ. ಅದೇ ಗ್ರಿಪ್. ನಾವು ಕುದುರೆ ಬಿಡೋ ಸ್ಟೇಜ್ ಅಲ್ಲಂತೂ ಇರಲ್ಲ ಬಿಡಿ, ಕೈ ಬಿಡೋ ಸ್ಟೇಜ್ ಅಲ್ಲಿ. ಇಲ್ಲ ಅಂದಿದ್ರೆ ಇನ್ನೂ ಸುಮಾರು ವಿಡಿಯೋಸ್ ಆಗ್ಬಿಟ್ಟು ಕುದುರೆ ಬಿಡಂಗಿದ್ದಿದ್ರೆ. ಆಮೇಲೆ ಅವ್ನು ಹೆಂಗ 12 ಗಂಟೆಗೆ ಕಾಂಕ್ರೀಟ್ ರೋಡಿಗೆ ಕರ್ಕ ಬಂದ. ಆಮೇಲೆ ಅಲ್ಲಿ ತುಂಬಾ ಮಳೆ ಇತ್ತು.
ಸೊ ಇವ್ರಿಗೆ ಸ್ವಲ್ಪ ಮಳೆ ಜಾಸ್ತಿಯಾಗಿ ಇದು ಸ್ಟಾರ್ಟ್ ಆಗ್ಬಿಡ್ತು, ನಡ್ಕ ಬಂತು. ಆಮೇಲೆ ಎಲ್ಲ ಹೋಗಿ ಬೆಚ್ಚಗೆ ಟೆಂಟಲ್ಲಿ ಎಲ್ಲ ಚಂಡಿಯಾಗಿ ಹೋಗಿದ್ವು. ಯಾವ ತರ ಮಳೆ ಅಂದ್ರೆ ರೈನ್ ಕೋಟ್ ಹಾಕಿದ್ದು, ಒಳಗಡೆ ಬ್ಲಾಂಕೆಟು ಎಲ್ಲ ಚಂಡಿಯಾಗಿ ಹೋಗಿತ್ತು. ಆಮೇಲೆ ಅಲ್ಲಿ ಹೋಗಿ ಲಂಗರಿಗೆ ಹೋದ್ವು. ಅಲ್ಲಿ ನಾವು ಅವರು ಆರ್ಗನೈಸರ್ ಅವ್ರು ಹೇಳಿದ್ರಂತ ಹಿಂಗ್ ಲೇಟ್ ಆಗುತ್ತೆ, ಅಯ್ಯೋ ಎಷ್ಟೊತ್ತಿಗೆ ಬಂದ್ರು ಕಳಿಸಿ ಪ್ರಸಾದ ಕೊಡ್ತೀವಿ ಅಂದಿದ್ರು. ರಾತ್ರಿ 1 ಗಂಟೆನಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರು ರೊಟ್ಟಿ ಎಲ್ಲ ಮಾಡಿ, ಆಮೇಲೆ ಬಿಸಿನೀರು ಕೇಳಿದ್ದಕ್ಕೆ ಬಿಸಿನೀರು ಕುಡೀರಿ, ನಿಮಗೆ ಟೀನು ಮಾಡ್ಕೊಡ್ತೀವಿ ಅಂತ ಪಾಪ ಟೀನು ಮಾಡ್ಕೊಟ್ವು. ಆಮೇಲೆ ಅಲ್ಲಿಂದ ಅಮರನಾಥ್ ಯಾತ್ರೆ ನೋಡ್ಕೊಬಂದು ದರ್ಶನ ಮುಗೀತು ನಮ್ದು. ಅಲ್ಲಿಂದ ಮಾರನೇ ದಿವಸ ಬೆಳಿಗ್ಗೆ ವಾಪಸ್ ಶ್ರೀನಗರಕ್ಕೆ ಹೊರಟ್ವು. ಮತ್ತೆ ಅಲ್ಲಿ ಶ್ರೀನಗರಕ್ಕೆ ಹೊರಟಾಗ ಒಂದು ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಮಗ್ ಗೊತ್ತಿಲ್ಲ, ಶ್ರೀನಗರದಿಂದ ನಾವು ಬರ್ಬೇಕಾದ್ರೆ ಒಂದು ಐಸ್ ಒಂದು ಬೈಕಲ್ಲೆಲ್ಲ ಆಟ ಆಡ್ತಾರೆ, ಅಲ್ಲಿಗೆ ಹೋದ್ವು. ಅಲ್ಲಿಗೆ ಹೋದ್ರೆ ಅದು 2 ಗಂಟೆ ಕ್ಲೋಸ್. ನಾವು ಆ ಚೆಕ್ ಪೋಸ್ಟ್ ಇಂದ 2 ಗಂಟೆ ಒಳಗಡೆ ಬಂದ್ರೆ ನಾವು ಶ್ರೀನಗರ ತಲುಪ್ಕೋಬಹುದು. ಇಲ್ಲ ಅಂದ್ರೆ ಈ ಹೌಸ್ ಅರೆಸ್ಟ್ ಆದಂಗೆ ಮಿಲಿಟರಿ ಕ್ಯಾಂಪಿಗೆ ಹಾಕ್ಬಿಡ್ತಾರೆ ನಮ್ನ. ಮಿಲಿಟರಿ ಅಲ್ಲೇ ಇರ್ಬೇಕು ಬೆಳಿಗ್ಗೆ 5:30ವರೆಗೂ ಇರ್ಬೇಕು ನಾವು, ಅಲ್ಲಿವರೆಗೂ ಬಿಡಲ್ಲ. ಸೊ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಸರ್, ಮಿಲಿಟರಿಗೆ ಬೇಸ್ ಕ್ಯಾಂಪ್ ಅವರು ಮಧ್ಯಾಹ್ನ ಲೆಕ್ಕ ಹಾಕಿ 2 ಗಂಟೆಗೆ ಹೋದವ್ರನ್ನ ಆ ಗೇಟ್ ಇಂದ ಬಿಡಲ್ಲ. 2 ಗಂಟೆ ಮೇಲೆ ಯಾರ್ಯಾರು ಅಮರನಾಥ್ ಯಾತ್ರಿಗಳು ಬರ್ತಾರೆ, ಯಾಕೆಂದ್ರೆ ನಾವು ಹೋಗಿದ್ದ ಹಿಂದಿನ 9 ಜನ ವಿಜಿಲಿಯನ್ಸ್ ಹೊಡೆದಾಕಿದ್ರಂತೆ ಟೆರರಿಸ್ಟ್ಗಳು. ಹಂಗಾಗಿ ಅವರಿಗೆ ಅಮರನಾಥ್ ಯಾತ್ರಿಗಳೇ ಗುರಿ. ಯಾರಿಗೆ ಅವರಿಗೆ ಮೇನ್ ಅಮರನಾಥ್ ಯಾತ್ರೆಗೆ ಯಾರು ಬರಬಾರ್ದು ಅನ್ನೋದೇ ಅವ್ರ ಉದ್ದೇಶ ಅಂತೆ. ಸೊ ಅವರು ತೊಂದರೆ ಕೊಡ್ತಾರೆ ಅಂತ ಮಿಲಿಟರಿ ಅವ್ರ ಹತ್ರ ಕಾಲೊಂದು ಹಿಡ್ದಿಲ್ಲ ನಾವು. ನಮಗ್ ಬಿಡಿ, ಇನ್ನೊಂದು ಅರ್ಧ ಗಂಟೆ ನಾವು ಊರ್ ತಲುಪ್ಕೊಬಿಡ್ತೀವಿ ಶ್ರೀನಗರ, ರೂಮ್ ಬುಕ್ ಆಗಿದೆ ನಮಗೆ ಅಂತ. ಫ್ಲೈಟ್ ಇರೋರಿಗೆ ಮಾತ್ರ ಮಿಲಿಟರಿ ಮುಂದೆ 3 ಜೀಪು, ಮಧ್ಯದಲ್ಲಿ ಇವರು ಮಿಲಿಟರಿ ಸೆಕ್ಯೂರಿಟಿ ಹಿಂದೆ ಒಂದು, ಇಷ್ಟು ಸೆಕ್ಯೂರಿಟಿನಲ್ಲಿ ಫ್ಲೈಟ್ ಕಳಿಸ್ಕೊಡ್ತಾರೆ. ಇನ್ ಏನೇ ಎಮರ್ಜೆನ್ಸಿ ಇದ್ರು ಹಾಸ್ಪಿಟ್ಲಿಂದ ಹಿಡಿದು A to Z ಆ ಮಿಲಿಟರಿ ಕ್ಯಾಂಪ್ ಒಳಗಡೆ ಇದೆ. ಮತ್ತೆ ತುಂಬಾ ಚೆನ್ನಾಗಿ ನೋಡ್ತಾರೆ, ಇಂಡಿಯನ್ ಆರ್ಮಿಯವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಾವು ಬೆಳಿಗ್ಗೆ 4:15ವರೆಗೂ ಒಳ್ಳೆ ಟೈಮ್ ಪಾಸ್ ಆಯ್ತು. ನಾವು ಇವ್ರು ಇಬ್ರು ಸಿಗಾಕಬಿಟ್ಟಿದ್ವು, ಇನ್ನೆಲ್ಲ ರೂಮಿಗೆ ಹೋಗಿ ಮಲ್ಕೊಂಡಿದ್ರು. ನಾವು ಇವ್ರದ್ದು ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಅಷ್ಟೊತ್ತಿಗಾಗ್ಲೇ ಸಕಲೇಶ್ಪುರದಲ್ಲೆಲ್ಲ ಅಮರನಾಥ್ ಯಾತ್ರೆಗೆ ಹೋದವ್ರು 14 ಜನನು ಸಿಗಾಕೊಂಡಿದ್ದಾರೆ ಅಂತ ಹೇಳಿ ನ್ಯೂಸ್ ಅಲ್ಲೆಲ್ಲ ನಿಮಿಷನೇ ಬಂದಿದ್ದಲ್ಲಿ ನಮ್ಮಿಷನೇ ಪ್ರಚಾರ ಆಗ್ತಾ ಇತ್ತು. ಸೊ ಅವಾಗ ಇವರು ದುಷ್ಯಂತ್ ಅವ್ರ ಮನೆ ಹೋಗಿ ಜನ ಎಲ್ಲ ಕೇಳೋರಂತೆ, ಉಮಾಪತಿ ಹೋಗಿದ್ನಲ್ಲ ಹೆಂಗಿದಾನೆ, ಮತ್ ನಮ್ಮನೆ ತಗೊಂಡು ಹೋಗಿದ್ದಾರೆ. ಫೋನ್ ಬೇರೆ ಇಲ್ಲ ಆಲ್ರೆಡಿ. ನಂದು ಫೋನ್ ನಾನು ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ನನ್ ಮೊಬೈಲು ವಿಡಿಯೋ ಮಾಡ್ತಿದ್ದೆ ಇರ್ತಿದ್ದೆ, ಯಾರಿಗೂ ಫೋನೇ ಮಾಡಿರ್ಲಿಲ್ಲ. ರಾತ್ರಿ ರೂಮಿಗೆ ಹೋದಾಗ ವೈಫೈ ಸಿಗೋದು, ಇವನೊಬ್ಬಂಗ್ ಫೋನ್ ಮಾಡ್ಕೊತಿದ್ದೆ ಇಂಥ ಜಾಗದಲ್ಲಿ ಇದೀವಿ ಅಂತ. ಆಮೇಲೆ ಸೋಮಶೇಖರ್ ಅವರು ಅಲ್ಲೇ ಇದ್ರು. ಸೊ ಅವ್ರಿಗೊಂದು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ನೀವೆಲ್ಲಿದ್ದೀರಾ, ನಾವಿಲ್ಲಿದ್ದೀವಿ ಅಂತ. ಆವಾಗ ಇಂತಿಂಥ ಜಾಗ ಇದೆ ಅಂತ ಅವ್ರು ಹೇಳೋರು. ಆಮೇಲೆ ಅಲ್ಲಿಂದ ಮುಂದಕ್ಕೆ ಶಂಕರಾಚಾರ್ಯರ ಮಠ ಇದೆ, ಅದು ತುಂಬಾ ಅದ್ಭುತವಾದ ಪ್ಲೇಸು. ಶಂಕರಾಚಾರ್ಯರು ಕೇರಳದಿಂದ ನಡ್ಕೊಂಡೋಗಿ ಅಲ್ಲಿ ತಪಸ್ಸಿಗೆ ಕೂತಂತ ಜಾಗ. ಸೊ ಅವರು ಇದಕ್ಕೋಸ್ಕರ ಅಲ್ಲೊಂದು ದೇವಸ್ಥಾನ ಕಟ್ಟಿದ್ದಾರೆ, ಚೆನ್ನಾಗಿದೆ, ಅದು ತುಂಬಾ ಚೆನ್ನಾಗಿದೆ. ಎಲ್ಲ ಮುಗಿಸಿ ಶ್ರೀನಗರದಿಂದ ಡೈರೆಕ್ಟ್ ಫ್ಲೈಟ್ ಅಲ್ಲಿ ಬಂದ್ರಿ? ಶ್ರೀನಗರದಿಂದ ಬೆಂಗಳೂರಿಗೆ ಡೈರೆಕ್ಟ್ ಫ್ಲೈಟ್ ಬಂದ್ರಿ, ಅಲ್ಲಿ ಅಮರನಾಥ್ ಯಾತ್ರೆ ಮುಗಿಸಿದ್ರಿ. ಸೊ ಇದ್ರ ಪ್ರಕಾರ ಹೇಳೋದೇನಂದ್ರೆ, ಅಮರನಾಥ್ ಯಾತ್ರೆ ಹೋಗ್ಬೇಕಾರೆ ಬಾಡಿ ಫಿಟ್ನೆಸ್ ಇರೋರು ಮತ್ತೆ ಏಜ್ ಆದವ್ರು ಇದ್ರೆ ದಯವಿಟ್ಟು ಡೋಲಿಲ್ ಹೋಗಿ, ಕುದ್ರೆ ಮತ್ತೆ ಇದ್ರಲ್ಲಿ ಯಾರು ಹೋಗ್ಬೇಡಿ. ಡೋಲಿಲ್ ಹೋಗಿ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ, 25,000 ಅಂತಂದ್ರೆ ಎತ್ಕೊಂಡು ಹೋಗ್ತಾರಲ್ಲ, 25,000 ಆಗುತ್ತೆ. ಬಟ್ ದರ್ಶನ ಮಾಡೋರು 25,000 ಯೋಚನೆ ಮಾಡಂಗಿಲ್ಲ. ಯಾಕಂದ್ರೆ ನಾನೇ ಡೋಲಿಲ್ ಹೋಗ್ಬಿಟ್ರೆ ಸಾಕು, ಯಾಕಂದ್ರೆ ಅವತ್ತೇ ದರ್ಶನ ಆಗುತ್ತೆ. ಯಾವಾಗ ಕ್ಲೋಸ್ ಆಗುತ್ತೋ ಗೊತ್ತಿರಲ್ಲ ನಮಗೆ. ಅಲ್ಲ, ಚೆನ್ನಾಗಿದ್ದವರೆಲ್ಲ ಡೋಲಿಲ್ ಹೋದ್ರೆ ಪಾಪ ಕಷ್ಟ ಅಲ್ವಾ? ಚೆನ್ನಾಗಿದ್ದವ್ರು ಯಾರು ಹೋಗಕ್ ಇಷ್ಟಪಡಲ್ಲ, ಹೋಗ್ಬಾರ್ದು. ಹೋಗೋದು ಇಲ್ಲ, ಯಾಕೆಂದ್ರೆ ಸೀನರಿ ನೋಡಕ್ ಇರುತ್ತೆ, ಮತ್ತೆ ಫೈನಾನ್ಷಿಯಲ್ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಸುಮ್ನೆ ನಾನು ನಡಿಬೋದು ಅಂತ ಅವರಿಗೆ ಪ್ರಾಕ್ಟೀಸ್ ಅಲ್ಲೇ ಗೊತ್ತಿರುತ್ತಲ್ಲ, ಅವ್ರ ಏನ್ ಮಾಡ್ತಾರೆ, ಇಲ್ಲ ಆರಾಮಾಗಿ ಹೋಗ್ಬಿಡೋಣ ಒಂದ್ ಸ್ವಲ್ಪ ದುಡ್ಡಿದೆ ಅಂತ ಹೇಳಿ ನಾವು ಇದಾರೆ. ತುಂಬಾ ಜನ ಬೆಂಗಳೂರವರು ಅವರೆಲ್ಲ ಏನ್ ಮಾಡ್ತಾರೆ, ಅವ್ರು ನಡೆಯಲ್ಲ. ಟ್ರಕ್ಕಿಂಗ್ ಹೋಗೋ ಬ್ಯಾಚೆ ಬೇರೆ ಬರುತ್ತೆ, ಇವ್ರುಗಳೇ ಬೇರೆ ಬರ್ತಾರೆ. ನಮ್ ಜೊತೆ ಕೆಲವು ಡಾಕ್ಟರ್ಗಳು ಬಂದಿದ್ದಾರೆ ಬೇರೆ ಟೂರ್ಗಳಿಗೆ, ಅವರೆಲ್ಲ ಟ್ರಕ್ಕಿಂಗ್ ಮಾಡೋರು. ನಾವು ಮಲೆನಾಡು ಟ್ರಕ್ಕಿಂಗ್ ಮಾಡೋದಂತ ನಾವು ಹೆಲಿಕಾಪ್ಟರ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಕುದುರೆಯಲ್ಲಿ ಓಡಾಡ್ತಿದ್ವು. ಯಾಕೆಂದ್ರೆ ನಮಗಿಲ್ಲೆಲ್ಲ ಕೆಳಗಡೆ ದೋಣಿಗಲ್ಲಿ ಇಳಿದ್ರೆ ನಮಗ್ ಟ್ರಕ್ಕಿಂಗ್ ಇದ್ದಂಗೆನೆ ಅದೊಂಥರ. ಹಾಗಾಗಿ ಅಮರನಾಥ್ ಹತ್ರ ವಯಸ್ಸಾದವ್ರು 50 ವರ್ಷದ ಮೇಲಿದ್ರೆ ಡೋಲಿಲೇ ಹೋಗ್ಬಿಟ್ರೆ ಬಹಳ ಅನುಕೂಲ ಅವ್ರಿಗೆ. ಅವತ್ತೇ ದರ್ಶನ ಆಗಿ ಅವ್ರು ಸೇಫ್ ಆಗಿ ತಲುಪ್ಕೊಂಡ್ಬಿಡ್ತಾರೆ. ಇಷ್ಟೆಲ್ಲ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋಗಿ ಬರಕ್ಕೆ ಎಷ್ಟು ದಿನ ಆಯ್ತು ಟೋಟಲ್? ನಮಗೆ 6 days ಆಯ್ತು ಅಷ್ಟೇ. 6 ದಿನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ರಿ? 6 ದಿವಸಕ್ಕೆಲ್ಲ ಬಹಳ ಫಾಸ್ಟ್ ಆಗಿ ಹೋಗಿ ಬಂದ್ರಿ ಅಂತ ಹೇಳ್ಬೋದು. ಬಹಳ ಫಾಸ್ಟ್ ಆಗಿ ಅಂದ್ರೆ ನಮಗೆ ಅಮರನಾಥ್ ತಗೊಳ್ಳೋದು 2 ದಿವಸ. ಯಾಕೆ ನಡೆಯೋದೇ ಪೂರ್ತಿ 1 ದಿವಸ ಆಗೋಗ್ಬಿಡುತ್ತೆ. ಯಾರು ಹೋದ್ರು 2 ದಿನ ಆಗೇ ಆಗುತ್ತೆ. ಸೈಡ್ ಸೀನರಿ ನೋಡಕ್ 4 ದಿವಸ ತಗೊಳ್ತೀವಿ, ಬರೀ ಶ್ರೀನಗರ ಇಟ್ಕೊಂಡಿದ್ವು. ಸೊ ಅಕಸ್ಮಾತ್ ಜಮ್ಮುಗೆ ಹೋದ್ರೆ ಅಲ್ಲಿ ವೈಷ್ಣೋದೇವಿ ದರ್ಶನ ಮಾಡ್ಕೊ ಬರ್ಬೋದು. ನಾವೆಲ್ಲ ವೈಷ್ಣೋದೇವಿ ನೋಡಾಗಿತ್ತು, ಹಂಗಾಗಿ ಆ ಕಡೆಗೇನು ಹೋಗ್ಲಿಲ್ಲ. ನಾವು ಕಾಶ್ಮೀರದಿಂದನೇ
ಸೀದಾ ಈ ಕಡೆ ಬಂದ್ಬಿಟ್ವಿ, ಶ್ರೀನಗರ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಬಂದ್ವು. ಅಲ್ಲ, ಕೊನೆಗೂ ಮನೆಗೆ ಬಂದ್ರಿ ಅಂತ ಖುಷಿ ಆಯ್ತು. ಮನೆಗ್ ಬಂದು ಅಂತ ನನಗೇನ್ ತಲೆ ಬಿಸಿರ್ಲಿಲ್ಲ. ಮನೆಗ್ ಬಂದ್ಮೇಲೆ ಅಮರನಾಥ್ ಯಾತ್ರೆ ಎಷ್ಟು ಟಫ್ ಇದೆ ಅನ್ನೋದು ಯೂಟ್ಯೂಬ್ ಅಲ್ಲಿ ನೋಡಿದೆ. ಅವಾಗ ನಂಗೆ ಒಂದ್ಸರಿ ತಲೆ ಬಿಸಿ ಆಯ್ತು, ಬೇಕಿತ್ತ ನನಗಿದು ಅಂತ. ತುಂಬಾ ರಿಯಲ್ ಲೈಫ್ ನೋಡ್ಕೊಂಡ್ ರಿಯಲ್ ಲೈಫ್ ಹೇಗಿದೆ. ಯಾರೇ ಆದ್ರೂ ಒಂದ್ಸರಿ ಅಮರನಾಥ್, ಜಮ್ಮು ಕಾಶ್ಮೀರ ಮತ್ತೆ ಕೇದಾರ್ನಾಥ್, ಬದ್ರಿನಾಥ್ ಇವೆಲ್ಲ ದರ್ಶನ ಮಾಡಿದ್ರೆ ಪ್ರಪಂಚದ ಯಾವ ಮೂಲೆನೂ ಸುತ್ತದ್ ಬೇಡ. ಇವಿಷ್ಟು ಒಂದ್ಸರಿ ಯಾರು ನೋಡ್ತಾ ಬಂದ್ರೆ ಅವ್ರ ಮುಂದಿನ ಜೀವನ ನಾವ್ ಹೆಂಗಿರ್ಬೇಕು ಅನ್ನೋದನ್ನ ಅವ್ರ ಅರ್ಥ. ಇವಾಗ ಮಾಲ್ಡೀವ್ಸ್, ಹಾಂಗ್ಕಾಂಗ್ ಅಲ್ಲಿ ಹೋಗ್ತಾರಲ್ಲ, ಅದೆಲ್ಲಕ್ಕಿಂತ ಇದು ಹೋಗ್ಬೇಕು. ಇದು ಎರಡು ಹೋಗ್ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿತ್ತು. ಅದ್ರದ್ದು ವಿಡಿಯೋನು ಇದ್ರ ವಿಡಿಯೋನು ನೋಡಿದ್ರೆ ಯಾವ್ದು ಚೆನ್ನಾಗಿತ್ತು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಧನ್ಯವಾದ ಉಮೇಪತಿ ಅವರೇ. ಅಮರನಾಥ್ ದೇವ್ರ ದರ್ಶನ ಯಾತ್ರೆ ಎಲ್ಲ ಮುಗಿಸಿ ದೇವ್ರ ದರ್ಶನ ಆಗಿ ಬಲಕ್ ಬರ್ಬೇಕಾದ್ರೆ ನಿಮಗೆ ಅಲ್ಲಿ 2 ಪಾರಿವಾಳಗಳು ಕಾಣುತ್ತೆ. ಅದು ತುಂಬಾ ವಿಶೇಷ. ಏನಂದ್ರೆ ಅವತ್ತಿನ ಕಾಲದಲ್ಲಿ ಶಿವ ಪಾರ್ವತಿಗೆ ಅಮರ ಆಗಿದ್ದ ಹೆಂಗೆ ಅಂತ ಕತೆ ಹೇಳ್ಬೇಕಾರೆ ಅವೆರಡು ಪಾರಿವಾಳಗಳು ಜೀವಂತವಾಗಿ ಅಲ್ಲಿ ಶಿವನ ಮ್ಯಾಟ್ ಚರ್ಮದ ಅಡಿ ಕೂತ್ಕೊಂಡು ಕೇಳಿಸ್ಕೊಂಡಿತ್ತು. ಅಂದ್ರೆ ಶಿವ ಯಾವಾಗ್ಲೂ ಹುಲಿ ಚರ್ಮದ ಮೇಲೆ ಕೂರೋದು. ಸೊ ಹಾಗಾಗಿ ಆ ಮ್ಯಾಟ್ ಅಡಿ ಅವೆರಡು ಪಾರಿವಾಳಗಳು ಶಿವ ಪಾರ್ವತಿ ಅಮರ ಆಗಿದ್ದ ಕಥೆನ ಕೇಳಿಸ್ಕೊಂಡ್ವು ಅನ್ನೋದು ಇತಿಹಾಸದಲ್ಲಿದೆ. ಅದೇ ತರ ಈಗಲೂ ಆ 2 ಪಾರಿವಾಳಗಳು ಅಲ್ಲೇ ಸುತ್ತಮುತ್ತ ದೇವಸ್ಥಾನದ ಹತ್ರ ಹಾರಾಡ್ತಾ ಇರ್ತವೆ. ಎಲ್ಲರಿಗೂ ದರ್ಶನ ಆಗುತ್ತೆ. ಅದುವೇ ದೇವ್ರ ದರ್ಶನ ಆದ್ಮೇಲೆ ಪಾರಿವಾಳ ನೋಡ್ಕೊಂಡು ಬರೋದನ್ನ ಮರಿಬೇಡಿ. ಎಲ್ಲರಿಗೂ ಕಾಣಿಸುತ್ತದು, ಅದೆಲ್ಲೂ ಹೋಗಿರಲ್ಲ. ಒಂದು ಏನಂದ್ರೆ ನೆನಪಲ್ಲಿ ಇಟ್ಕೊಂಡು ಒಂಚೂರು ಕಣ್ಣಾಡ್ಸಿದ್ರೆ ಸಾಕು, ಪಾರಿವಾಳಗಳ ದರ್ಶನ ಆಗುತ್ತೆ. ಅಮರನಾಥ್ ಯಾತ್ರೆ ಮಾಡಿ ಸುಖವಾಗಿ ವಾಪಸ್ ಬನ್ನಿ. ಎಲ್ಲರೂ ಒಂದ್ಸರಿ ಶ್ರೀನಗರ, ಜಮ್ಮು ಕಾಶ್ಮೀರನ ನೋಡಿ. ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, ಇವರು ಅಮರನಾಥ್ ಯಾತ್ರೆಗೆ ಎಷ್ಟೊಂದು ಕಷ್ಟ ಅನುಭವಿಸಿದ್ರು, ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ಕೊಂಡ್ರು. ಸೊ ಈ ತರ ಎಲ್ಲರಿಗೂ ಅಮರನಾಥ್ ಯಾತ್ರೆಗೆ ಹೋಗಿ ಬಂದು ಎಲ್ಲರಿಗೂ ಕೂಡ ಸೇಮ್ ಫೀಲಿಂಗ್ಸ್ ಇರುತ್ತೆ. ಸೊ ಇವರ ಕೇಳಿದ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನೀವು ಕೂಡ ಹೋಗಿದ್ರೆ ಕಮೆಂಟ್ ಮಾಡಿ. ಇಂಥ ಅದ್ಭುತ ಅನುಭವಗಳನ್ನ ನೀವು ಅಮರನಾಥ್ ಯಾತ್ರೆಗೆ ಹೋಗಲೇಬೇಕು. ಹೋಗಿ ಜೀವನದಲ್ಲಿ ಒಮ್ಮೆ ನೋಡ್ಕೊಂಡ್ ಬನ್ನಿ. ಅಲ್ಲಿ ಅದ್ಭುತ ಘಟನೆಗಳು, ಅದ್ಭುತ ವಾತಾವರಣಗಳನ್ನ ಮತ್ತು ವಿಚಾರವನ್ನ, ಪದ್ಧತಿಗಳನ್ನ, ನಮ್ಮ ಇಂಡಿಯನ್ ಆರ್ಮಿ ಹೇಗೆ ನಮಗೆ ಸೆಕ್ಯೂರ್ ಮಾಡ್ತಾರೆ, ಮತ್ತೆ ಅಲ್ಲಿನ ಫುಡ್ಡಿನ ಕಲ್ಚರು. ಸೌತ್ ಇಂಡಿಯನ್ಸು ಆವಾಗಕ್ಕೆ ಹೋಗಿ ಇರೋದು ಬಹಳ ಕಷ್ಟ, ವಾತಾವರಣ ತುಂಬಾ ಕಷ್ಟ, ಜೊತೆಗೆ ಸಂಸ್ಕೃತಿ ಮತ್ತು ಒಂದು ಲ್ಯಾಂಗ್ವೇಜ್ ಸಹ ಪ್ರಾಬ್ಲಮ್ ಕೊಡುತ್ತೆ. ಜೊತೆಗೆ ಮನೆಯಲ್ಲಿ ಕೂಡ ಅವ್ರನ್ನ ಕಳಿಸುವ ಪದ್ಧತಿ ಕೂಡ ಬಹಳ ಕಮ್ಮಿ ಇದೆ, ಯಾಕಂದ್ರೆ ಕಳ್ಸಲ್ಲ. ಅವ್ರನ್ನ ಕಷ್ಟ ಬರೋದು, ಮತ್ತೆ ಫ್ಲೈಟ್ ತುಂಬಾ ಖರ್ಚು ಬೇರೆ ಆಗುತ್ತೆ. ಅದು ಕೆಲವೊಂದು ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ಎಲ್ಲ ತುಂಬಾ ಕಷ್ಟ. ಇದುವರೆಗೂ ನಿಮಗೆ ಏನು ಈ ತರ ಇನ್ಫಾರ್ಮೇಶನ್ ಏನು ಕೊಟ್ಟರು ಅದು ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಂದ್ರಸುಧಾ ಯೂಟ್ಯೂಬ್ ಚಾನಲ್. ಅಮರನಾಥ ಯಾತ್ರೆ ಅನುಭವ ತುಂಬಾ ಚೆನ್ನಾಗಿತ್ತು. ಇದನ್ನ ನೋಡಿ ಎಲ್ಲರೂ ಇದಕ್ಕೆ ಲೈಕ್ ಮಾಡಿ. ನಾವೆಲ್ಲರೂ ಅಮರನಾಥ್ಗೆ ಹೋಗಿ ಎಲ್ಲ ಅನುಭವಗಳನ್ನೆಲ್ಲ ಶೇರ್ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ನೀವೆಲ್ಲರೂ ಹೋಗಿದ್ರೆ ನಿಮ್ಮದು ಕಮೆಂಟ್ ಮೂಲಕ ಶೇರ್ ಮಾಡಿ. ಮತ್ತು ಚಂದ್ರಸುಧಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಂದ್ರಸುಧಾ ಯೂಟ್ಯೂಬ್ ಚಾನಲ್ನವರು ಮಲೆನಾಡು ಭಾಗದ ಸುಮಾರು ವಿಡಿಯೋಗಳು, ದೇವಸ್ಥಾನಗಳದೆಲ್ಲ ತುಂಬ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ನೋಡಿ. ಒಳ್ಳೆ ಥರದ ವಿಡಿಯೋಸ್ಗಳು ಮಾತ್ರ ಅವ್ರು ಮಾಡ್ಕೊ ಬಂದಿದ್ದಾರೆ. ಬೆಟ್ಟ ಗುಡ್ಡಗಳದ್ದು ತೊಟ್ಟಿ ಮನೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಚಂದ್ರಸುಧಾ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದರಲ್ಲಿ ಚಂದ್ರಸುಧಾ ಯೂಟ್ಯೂಬ್ ಚಾನಲಲ್ಲಿ ಬೇರೆ ವಿಡಿಯೋಸ್ಗಳು ಇದ್ದಾವೆ, ಮತ್ತು ಬೇರೆ ಬೇರೆ ಯಾತ್ರೆಗಳದ್ದು ಇದ್ದಾವೆ. ನೀವು ಅದನ್ನೆಲ್ಲ ಒಂದ್ಸರಿ ನೋಡಿ. ಯಾವಾಗಲಾದ್ರು ಫ್ರೀ ಸಿಕ್ಕಿದಾಗೆಲ್ಲ ನೋಡಿ. ಚಂದ್ರಸುಧಾ ಯೂಟ್ಯೂಬ್ ಚಾನಲಲ್ಲಿ ಅವಶ್ಯಕತೆ ಇರೋ ವಿಡಿಯೋಗಳನ್ನ ಮಾತ್ರ ಅಪ್ಲೋಡ್ ಮಾಡಿರ್ತಾರೆ ಅವರು. ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.